ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದಂ ವಂದೇ ಸಿದ್ಧಾರೂಢ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮಹಾನುಭಾವರು, ಕೃಪಾಳುಗಳು, ಕರುಣಾಗಳು, ತಾಯಿ ತಂದೆಗಿಂತಲೂ ಕೂಡ ಶ್ರೇಷ್ಠರು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಪರಮಾತ್ಮನಿಗೂ ಗುರುದೇವರಿಗೂ ಸಮಾನತೆಯನ್ನು ಹೇಳಿ ಜನ್ಮ ಕೊಟ್ಟ ತಾಯಿ ತಂದೆಗಳಿಗಿಂತಲೂ ಅವರು ಶ್ರೇಷ್ಠ ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿ ತಾಯಿನೇ, ತಂದೆನೇ. ತಂದೆ ತಾಯಿ ಆಗುವುದಿಲ್ಲ, ತಾಯಿ ತಂದೆ ಆಗುವುದಿಲ್ಲ. ಪರಂತು ದೇವರು ಗುರು ತಾಯಿ ತಂದೆ ಎರಡು ಆಗ್ತಾರೆ. ಅದಕ್ಕೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಪರಮಾತ್ಮನ ಭಕ್ತರಾಗಿರ್ತಕ್ಕಂಥವರು ಪರಮಾತ್ಮನೇ ತಂದೆ ತಾಯಿ ಅಂತ ನಂಬ್ತಾರೆ ವಿನಃ ಈ ಮರ್ತ್ಯ ದೇಹವನ್ನು ಕೊಟ್ಟಿರ್ತಕ್ಕಂತಹ ತಾಯಿ ತಂದೆ ಇವರು ನಿಮಿತ್ತ ಮಾತ್ರ. ಹಡ್ದವ್ರು ಬೇರೆ ಇರ್ತಾರೆ, ದತ್ತು ತೊಗೊತಾರೆ ನೋಡು. ದತ್ತು ತೊಗೊಂಡವರು ಕೂಡ ಅವ್ವ ಅಪ್ಪ ಹಾಕ್ತಾರೆ ಅಲ್ಲ, ಅವರು ಅವ್ವ ಅಪ್ಪ ಹಾಕ್ತಾರೆ. ಆದರೆ ಖರೆ ಅವ್ವ ಅಪ್ಪ ಜನ್ಮ ಕೊಟ್ಟವರು. ಹಾಗೆ ನಮಗೇನು ಹಡ್ದಾರಲ್ಲಿ ಇವರು ಹಡ್ದವ್ರು ದತ್ತಕ್ಕೆ ತೊಗೊಂಡವರು. ಖರೆ ನಮ್ಮ ಅವ್ವ ಅಪ್ಪ ಅಂದ್ರೆ ಪರಮಾತ್ಮ. ಅದಕ್ಕೆ ಮಹಾತ್ಮರು ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಸರ್ವಂ ಮಮ ದೇವ. ಅವ್ವ ಅಕ್ಕಳ ಅಪ್ಪ ಹಂಗಿಲ್ಲ, ಅಪ್ಪ ಅಕ್ಕನ ಅವ್ವ ಹಂಗಿಲ್ಲ. ಆದರೆ ಪರಮಾತ್ಮ ಎಲ್ಲನೂ ಅದಂಗೆ. ತಂದೆ ಹೆಂಗೆ ನಮ್ಮನ್ನು ಕಾಪಾಡ್ತಾನೆ, ತಾಯಿ ಹೆಂಗೆ ನಮ್ಮನ್ನು ಬುದ್ಧಿ ಕಲಿಸ್ತಾರೆ, ಗುರುವಿನಂಗೆ ನಮಗೆ ದಾರಿ ತೋರಿಸ್ತಾರೆ. ಪರಮಾತ್ಮ ಎಲ್ಲವೂ ಕೂಡ ಸದ್ಗುರು ಎಲ್ಲನೂ. ಅದಕ್ಕೆ ಗುರು ತಂದೆ, ಗುರು ತಾಯಿ, ಗುರು ಬಂಧು, ಗುರು ಬಳಗ. ಜಗತ್ತಿನೊಳಗೆ ಯಾವ ಬಳಗರೂ ಇಲ್ಲ. ಸಿದ್ಧಾರೂಢ ಚರಿತ್ರೆಯಲ್ಲಿ ನೋಡ್ತೀರಿ, ಕೆರೆ ದಂಡಿ ಮೇಲೆ ಹಾಮ ಕೂಸಿಗೆ ಸುತ್ತ ಹಾಕಿದ್ರೆ ಯಾರು ಹೋದ್ರು? ಅಪ್ಪಲ್ಲೇ ನಿಂತಾನೆ, ಅವು ಅಲ್ಲೇ ಅದ. ಅವು ಅಂತಾಳೆ ಹೋರಿ ನೀವು ಹೋರಿ ಅಂತಾಳೆ. ಆಕೆ ಹೋಗಿಲ್ಲ, ಹೋರಿ ಹೋಗ್ರಿ. ಅವನು ಭಾಳ ಬಹದ್ದೂರಿದ್ದ. ಅವ ಹೋಗ್ತಾನೆ, ಕಲ್ ತೊಗೊಂಡು ಹೋಗಿತಾನೆ, ಮಾಡ್ತಾನೆ. ಆಕೆ ಹುಡುಗ ಕಡಿತ ಸಾಯ್ತಾಳೆ. ಅವ ಹಿಡಿಬೇಕು ಯಾಕೆ ಇದೇ ಅಂತ ನಾವೇನೋ ಹೋಗಿ ಬಿಡಿಸಂಗಿಲ್ಲ. ಬಂದು ಬಿಡಿಸಿದವ್ರು ಯಾರು? ಸದ್ಗುರು ಸಿದ್ಧಾರೂಢ ಸ್ವಾಮಿ. ಖರೆ ತಂದೆ ತಾಯಿ ಗುರು, ಖರೆ ತಂದೆ ತಾಯಿ ಪರಮಾತ್ಮ. ಇವು ನಿಮಿತ್ತ ಆದವನು. ನಿಮಿತ್ತ ಅಂತ ಅಲ್ಲ, ನಿಮಿತ್ತ ಅಂದರೆ ಕಾರಣ. ನಮ್ಮ ಗೌರ್ಮೆಂಟ್ ರೊಕ್ಕ ಇವರೇ ಸೂಟರಿ, ಇವ ಕೊಟ್ಟಿಲ್ಲ ರೊಕ್ಕ, ಇದು ಸೂಟೇನ ಅಷ್ಟೇ. ಇಸ್ಗೂಟೇನೆ ಇವ ಕೊಟ್ಟನೆ, ಅಲ್ಲಿ ಇಸ್ಕೂಡ್ತಾನೆ ಗೌರ್ಮೆಂಟ್ದಾಗ ಆಡಿಸಿ. ಹಾಗೇನಪ್ಪ ಅಂದ್ರೆ ನಾವು ತಂದೆ ತಾಯಿಗಳು ಕಾರಣ ಅಷ್ಟೇ. ಖರೆ ನಮ್ಮ ತಂದೆ ತಾಯಿ ಪರಮಾತ್ಮ ಸದ್ಗುರುನಾಥ ಅದನ್ನು ಅವ್ರು ಬಿಟ್ಟು ಜಗತ್ತಿನಲ್ಲಿ ಯಾರು ತಂದೆ ತಾಯಿ ಇಲ್ಲ.
ಶಾಸ್ತ್ರ ಹೇಳ್ತದೆ ತಂದೆ ತಾಯಿ ಸೇವೆ ಮಾಡೋದು. ನಮ್ಮ ಶಾಸ್ತ್ರ ತಂದೆ ತಾಯಿ ಸೇವೆ ಮಾಡೋದು. ನಮ್ಮ ತಂದೆ ತಾಯಿನೇ ಪಕ್ಕ ಗೊತ್ತಿಲ್ಲ. ಇವರು ಅಲ್ಲ ಅಂತ ಅಲ್ಲ, ಇವರು ಕಾರಣರು, ಇದಕ್ಕೆ ಕಾರಣರು ಅಂತ ಕಾರಣ. ಪರಂತು ಮಹಾತ್ಮರು ಎಲ್ಲರೂ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಇವೆಲ್ಲವನ್ನು ಮಹಾತ್ಮರು ದೊಡ್ಡವರು ಹಾಡಿ ಹರಿಸಿದ್ದಾರೆ ಪುಣ್ಯಾತ್ಮರೇ. ಅದಕ್ಕೆ ಲೆಕ್ಕ ಇಡಬೇಕು. ಚಿಂತನೆ ಆ ತಂದೆ ತಾಯಿ, ಸೇವಾ ಈ ತಂದೆ ತಾಯಿ. ಹೇಳಿದೆ ಚಿಂತನೆ ಮಾಡೋದು ಯಾರು ಅವನು, ಸೇವಾ ಮಾಡೋದು ಯಾರು ಇವರು. ಈ ಮನುಷ್ಯ ಎಲ್ಲರೂ ಆ ಕಡೆ ಹೋಗ್ತಾನೆ, ಎಲ್ಲರೂ ಈ ಕಡೆ ಬರ್ತಾನೆ. ಹಾಗಾಗಬಾರ್ದು ಜಗತ್ತಿನೊಳಗೆ. ಅದಕ್ಕೆ ಮಹಾತ್ಮರಪ್ಪ ನಮಗೇನಂತಾರೆ, ಈ ಮನುಷ್ಯ ಜನ್ಮ ಪುನಃ ಪುನಃ ಬರ್ತಕ್ಕಂಥದ್ದು ಅಲ್ಲ. ಯಾರಿಗೆ ಗೊತ್ತದ ರೀ? ನಾವು ಹಿಂದೆ ಮನುಷ್ಯರಿದ್ದೇವೆ ಅಂತ ಗೊತ್ತದ? ಇಲ್ಲ. ಮುಂದೆ ಮನುಷ್ಯರೇ ಆಗಿ ಬರ್ತೇವಂತ ಗೊತ್ತದ? ಇಲ್ಲ. ಒಂದು ವೇಳೆ ನಾವು ಮುಂದೆ ಮನುಷ್ಯರಾಗಿ ಬರ್ತೇವೆ ರೀ ಅಂತ ಅಂದ್ರಿ ಅಂದ್ರೆ ಮನುಷ್ಯರ ಕೆಲಸ ಏನು ಮಾಡೀರಿ? ಈಗ ನಾವು ಮಾಡೋದು ಮನುಷ್ಯರ ಕೆಲಸ ಅಲ್ಲ. ಈಗ ಮನುಷ್ಯರ ಕೆಲಸನೇ ಬೇರೆ. ಅದು ಮನುಷ್ಯರ ಕೆಲಸ ಏನು ಅಂತ ಕೇಳಿದರೆ, ಈ ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ತಾಯಿ ತಂದೆ ಆದ, ಬಂಧು ಆದ, ಬಳಗು ಆದ ಆ ಪರಮಾತ್ಮನನ್ನು ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೆ ರಾಮನಾಥ. ರೊಟ್ಟಿ ಮಾಡೋದು ಹಾಕೋದು ನೆನೆಸ್ತೇವೆ, ಜೋಳ ಮಾಡೋದವ್ರು ಅವು ಎಲ್ಲದೂ ಏನು ಸುದ್ದಿ. ರೊಟ್ಟಿ ಮಾಡೋಕ್ಕೆ ಭಾಳ ಚಲೋ ಅಂತ ಅನಿಸ್ತೇವೆ. ಆ ಜೋಳ ಯಾರು ಬೆಳೆದಲ್ಲ, ಎಲ್ಲಿ ಬೆಳೆದಲ್ಲ, ಅದು ಯಾರು ನೋಡ್ತಾರೆ? ಶಾಸ್ತ್ರ ಅದೇ ಹೇಳ್ತದೆ, ಮೂವಟ್ಟು ಮಾಡಿದವನು ಹೋಗ್ತಾರಂತ, ಮೂವ್ ಮಾಡಿದವನೇ ಮರಿತಾರಂತ. ಎಷ್ಟು ಚಂದ ಮಾಡ್ಯಾರ ಮೂವಟ್ಟು, ಎಲ್ಲಿ ಮಾಡ್ಯಾರ ನತನಿ ಅಂತ ಕೇಳ್ತೀರಿ, ಅವನ ಅಂಗಡಿ ಹುಡುಕ್ತೀರಿ, ವಿಚಾರ ಮಾಡ್ತೀರಿ. ಆ ಮೂವ್ ಮಾಡಿದವನು ವಿಚಾರ ಮಾಡಿರಿ, ಮೂಗಿಲ್ಲಂದ್ರೆ ಎಲ್ಲಿ ಇಟ್ಕೋತಿದ್ದೀರಿ? ಇದೇ ಮನುಷ್ಯನ ಮೂಗು ಮಾಡಿದವನು ಮರಿತೇವೆ, ಮೂವಟ್ಟು ಮಾಡಿದವನು ನೆನೆಸ್ತೇವೆ. ಹಂಗೆ ನಮ್ಮ ಜೀವನದಲ್ಲಿ ಈ ಜಗತ್ತ ಗಂಡ ಮಾಡಿದ ಗಂಡನ ನೆನೆಸ್ತೇವೆ, ಹೆಂಡತಿ ನೆನೆಸ್ತೇವೆ, ಮಕ್ಕಳು ನೆನೆಸ್ತೇವೆ. ಇವ್ರಿಗೆ ಮಾಡಿದವ ಯಾರು? ಇಂಥ ಗಂಡನ ಕೊಟ್ಟವ್ರು ಯಾರು? ಇಂಥ ಹೆಂಡತಿ ಕೊಟ್ಟವ್ರು ಯಾರು? ಇಂಥ ಮಕ್ಕಳು ಕೊಟ್ಟವ್ರು ಯಾರು? ಸುಖವಾಗಿ ಜೀವನ ಕೊಟ್ಟವ್ರು ಯಾರು? ಗಾಳಿ ಕೊಟ್ಟವ್ರು ಯಾರು? ಭೂಮಿ ಕೊಟ್ಟವ್ರು ಯಾರು? ನೀರು ಕೊಟ್ಟವ್ರು ಯಾರು? ಸೂರ್ಯನ ಕೊಟ್ಟವ್ರು ಯಾರು? ಪರಂತು ನಾವು ಮರಿತೇವೆ. ಜಗತ್ತಿನೊಳಗೆ ಅಂತಾರೆ ಮನುಷ್ಯ ಮರಿತಾನೆ. ಮನುಷ್ಯ ಯಾವಾಗಲೂ ಕೃತಜ್ಞ ಆಗಬಾರದು, ಕೃತಜ್ಞ ಆಗಬೇಕು. ಜಗತ್ತಿನೊಳಗೆ ಶಾಸ್ತ್ರ ಹೇಳ್ತದೆ, ಕೃತಜ್ಞನಿಗೆ ಯಾವ ಉಪಾಯವೂ ಇಲ್ಲ. ಯಾಕೆ ಕೆಲವೊಂದು ಜಡ್ ಇರ್ತಾವಲ್ರಿ, ಏನು ಉಪಾಯ ಇರ್ತಾವೆ? ಕ್ಯಾನ್ಸರ್ ಆಗ್ಯದ, ಕ್ಯಾನ್ಸಲ್ ಆದ ಏನು ಉಪಾಯ? ಏನು ಡಾಕ್ಟರ್ ಏನಿಲ್ಲರಿ, ಹಂಗೆ ಜಗತ್ತಿನೊಳಗೆ ಏನೇನು ಪಾಪ ಮಾಡಿದ್ರು ಕೂಡ ಅದಕ್ಕೆ ಉಪಾಯ ಅದ, ಕಳಿಬೋದು. ಆದ ಕೃತಜ್ಞನಿಗೆ ನಾಸ್ತ್ಯುಪಾಯ. ಯಾರು ಕೃತಜ್ಞ ಅದಾರೆ, ನಿಮ್ಗೆ ಕಷ್ಟದಾಗ ಕಾಪಾಡ್ಯಾರ ಅವ್ರನ್ನ ಮರೀದು, ಯಾರು ಹಾಡ್ದ ನಮ್ಗಿಷ್ಟ ದೊಡ್ಡವರು ಮಾಡ್ಯಾರ ಅವ್ರನ್ನ ಮರೀದು. ಕೃತಜ್ಞರು ಇವರು. ಏನು ಮಾಡ್ಯಾರ ನಮ್ಮವ್ವ, ಏನು ಮಾಡ್ಯಾರ ನಮ್ಮಪ್ಪ ಅಂತಿರ್ತಾರೆ. ಮತ್ತು ನನಗೆ ಇಟ್ಟು ಮಾಡಿದವ್ರು ಯಾರು? ಹುಟ್ಟದಾಗ ಹೊರಗೆ ಚೆಲ್ಲಿದ್ರು ಒಂದು ನಾಯಿ ತಿಂದು ಹೋಗಿತ್ತು. ನನಗೆ ನಾಯಿ ನಾಷ್ಟ ಹಾಕಿದ್ದೀನಿ. ಮತ್ತು ನನಗೆ ಬೆಳೆಸಿದವ್ರು ಯಾರು ಇಷ್ಟು? ಅವ್ರನ್ನ ಮರಿತಾ ಕೃತಜ್ಞ. ಯಾರಲ್ಲಿ ಉಣ್ತಿ, ಯಾರ ಆಶ್ರಯದಾಗಿದ್ದಿ ಅವ್ರನ್ನ ಮರೆತು ಕೃತಜ್ಞ ಅಂತ. ಕೃತಜ್ಞಶ್ಯ ನಾಸ್ತಿ ತರುಣೋಪಾಯ. ಜಗತ್ತಿನಾಗೆ ಎಲ್ಲರಿಗೂ ಕ್ಷಮ ಅದ, ಕೃತಜ್ಞನಿಗೆ ಕ್ಷಮ ಇಲ್ಲ. ಅವನ ನರಕವನ್ನು ದುಃಖವನ್ನು ಭೋಗಿಸಲೇಬೇಕು. ಎಲ್ಲಕ್ಕೆ ಬಿಡ್ತಾರೆ, ಕಟ್ಕಡೋರಿಗೆ ಕಾಶಿನೇ ಅದ, ಮತ್ತೊಂದು ಗತಿನೇ ಇಲ್ಲ, ಕಾಶಿನೇ.
ಹಾಗೆ ಮನುಷ್ಯ ನಾವೆಲ್ಲರೂ ಏನಿದ್ದೇವೆ ನಾವು ಕೃತಜ್ಞರಿದ್ದೇವೆ. ಕೃತಜ್ಞ ಅಂದ್ರೆ ಏನು? ಉಪಕಾರ ಮಾಡಿದವರನ್ನು ಮರೆಯುವುದು, ನಿನಗೆ ಸಹಾಯ ಮಾಡಿದವರನ್ನು ಮರೆಯುವುದು, ನಿನಗೆ ದುಃಖದಾಗ ಅನುಕೂಲ ಆದವ್ರನ್ನ ಮರೆಯುವುದು. ಇಂಥವ್ರಿಗೆ ಕೃತಜ್ಞ ಅಂತ ಕರೀತಾರೆ. ಅವರನ್ನು ಮರೆತೇವೆ ಅಂತ ಕೇಳಿದ್ರೆ ಅದರಷ್ಟು ಪಾಪ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾರು ಮಾಡಿದ್ರೆ ನೆನೆಸ್ತೀರಿ, ಪರಮಾತ್ಮ ಇಟ್ಟು ಮಾಡ್ಯಾರ ನಮಗೆ ನೆನಪಿಲ್ಲ ಕೃತಜ್ಞರು. ಇದು ಎಲ್ಲ ಕೊಟ್ಟವ ಪರಮಾತ್ಮನೇ ಅದಾನ. ಮತ್ತೆ ಕೇಳ್ತಾನೆ ಪರಮಾತ್ಮ ಎಲ್ಲಿದ್ದಾನೆ? ಯಾರು ನೋಡ್ಯಾರ? ಯಾರು ನೋಡೋದಾಗಬೇಕು. ಎಲ್ಲ ಕಾಣ್ತವೆ. ನಿನ್ನ ಕಪಾಲ ಕೊಟ್ಟೆ ಒಂದು ತ್ರಾಸಾಗಿದೆ, ತ್ರಾಸು ತೋರಿಸು. 1 ಕಿಲೋನೋ 2 ಕಿಲೋ ಒಂದು ತೋರ್ಸಕ್ಕೆ ಬರ್ತದೆ. ಅದು ಬೈದೇ ನನಗೆ ನಾನು ಭಾಳ ನೋವಾಯ್ತು ರೀ, ಹಿಂಗಂದ್ರಿ, ನಾ ಸತ್ತಂಗೆ ರೀ ಅಂತೀರಿ. ಏನಾಗಿದೆ? ಎಷ್ಟು ನೋವಾಗಿದೆ? ಕಿಲೋನ 2 ಕಿಲೋನ? ಭಾವನೆಗಳನ್ನು ಹೇಳಕ್ಕೆ ಬರೋದಿಲ್ಲ. ಜಗತ್ತಿನೊಳಗೆ ಭಾವನೆ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲಾನು ಅಳ್ಯಾಕೆ ಬರ್ತದೆ. ಕಣ್ಣಾಗಿ ನೀರು ಹತ್ತು ದುಃಖ ಆದ ಕಾಲಕ್ಕೆ ನೀರು ಅಳ್ಯಾಕೆ ಬರ್ತದೆ, ನೋಡಕ್ಕೆ ಬರ್ತದೆ. ಆ ನೀರಾಗಿ ಏನು ದುಃಖ ಆಗಿ ಬಂದವ ಅದನ್ನು ಅಳ್ಯಾಕೆ ಬರೋಂಗಿಲ್ಲ. ಯಾರಿಗೆ ಅಳ್ಯಾಕೆ ಬರೋಂಗಿಲ್ಲ? ಅದು ಭಾವಾತ್ಮಕ ಅದ, ಅದು ಪ್ರೇಮಾತ್ಮಕ ಅದ. ಅದನ್ನು ಅಳೆಯತಕ್ಕಂಥವ್ರು ಜಗತ್ತಿನೊಳಗೆ ಮಹಾತ್ಮರದರ, ಶರಣರು ಅದರ, ಸಂತರದರ, ಪುಣ್ಯಾತ್ಮರೇ. ಆ ಭಾವವನ್ನು ಅಳೆಯತಕ್ಕಂಥ ಬುದ್ಧಿ ಬರಬೇಕು. ಭಾವ ಹೀನ ಆ ಮನುಷ್ಯ ಇದ್ದು ಸತ್ತಂಗೆ. ಭಾವಹೀನ ಮನುಷ್ಯ ಇದ್ದು ಸತ್ತನವ, ಇಲ್ಲವ, ಜೀವಂತ ಇಲ್ಲವ, ಜೀವಂತ ಇಲ್ಲ. ಕರೆಂಟ್ ಒಳಗಿಲ್ಲ ಅಂದ್ರೆ ಆ ವೈರ್ಸ್ ಈ ಬಲ್ಬ್ ಇದ್ದು ಸತ್ತಂಗೆ. ಅದೇನು ಕರೆಂಟ್ ಇದ್ದು ಸತ್ತಂಗೆ. ಹಾಗೆ ನಮ್ಮ ಜೀವನದಲ್ಲಿ ಪರಮಾತ್ಮ ಭಕ್ತಿ ಇಲ್ಲಾಂದ್ರೆ ನೀವು ಇದ್ದು ಸತ್ತಂಗ ಅಂತಾರೆ. ಇದ್ದು ಸತ್ತಂಗ ಶಾಸ್ತ್ರ. ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಲಕ್ಷ್ಯರು ಸತ್ತು ಇರಬೇಕು, ಇದ್ದು ಸಾಯ್ಬಾರ್ದು. ಬಹಳ ಮಂದಿ ಸತ್ತು ಅದರ. ಬಸವಣ್ಣವರು ಅದಾರ, ಸಿದ್ಧಾರ್ಥರು ಅದಾರ, ಅಕ್ಕಮಹಾದೇವಿ ಅದಾರ, ಮೀರಾಬಾಯಿ ಅದಾರ. ಅವರು ಸತ್ತಿಲ್ಲ, ನಾವು ಇದ್ದಿಲ್ಲ, ನಾವು ಸತ್ತೇವೆ. ಯಾರಿಗಾಗಿದ್ದಿ? ನೀನು ಆರಿಗೋ ಎಲೆ ಮಾನವ ಅಂತ ಕೇಳ್ಯಾರ. ಯಾರಿಗೆ? ನೀನು ಹೆಂಡತಿ ಗಂಡ್ರೆ ಮಕ್ಕಳಿಗೆ ಅಷ್ಟೇ. ಬೈ ಮೇಲೆ ಬರ್ತಂದ್ರೆ ಎಲ್ಲಿ ಹೆಂಡತಿ ಅಂತಾರೆ, ಮತ್ತೆ ಎಲ್ಲಿ ಗಂಡ ಅಂತೀರಿ. ಮನೆ ಉರಿ ಹತ್ತಿದ್ರೆ ಯಾರು ಓಡಿ ಬರ್ತೀರಿ? ಮೊದಲು ಹೊರಗೆ, ಮೊದಲು ತಾವು ಓಡಿ ಬರ್ತಾರೆ. ಹೆಂಡತಿ ಬಿಟ್ಟು ಬಂದು ನಾ ಇದ್ದರೆ ಹೆಣ್ತೀರಿ ಸ್ವಾಮಿ ಅಂತ. ನಾನೇ ಸತ್ರ ಹೆಣ್ತಿ ತುಣೆ ಅಂತ. ಯಾರೂ ಎಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ. ಜಗತ್ತಿನೊಳಗೆ ನಾವು ಅರ್ಥ ಮಾಡೋದು ಪುಣ್ಯಾತ್ಮರೇ. ನಮ್ಮ ಕಷ್ಟಕ್ಕೆ ಬರ್ತಕ್ಕಂಥವ್ರು ಪರಮಾತ್ಮ ಗುರುನಾಥನೇ ಅದನ್ನು ಜಗತ್ತಿನಾಗ ಮತ್ತೆ ಯಾರೂ ಬರೋಂಗಿಲ್ಲ. ಅದಕ್ಕೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಾಕಂದ್ರೆ ಅವರು ಮಹಾತ್ಮರು. ನಮ್ಮ ಕಷ್ಟಕ್ಕೆ ಬರ್ತಕ್ಕಂಥವರು ಪರಮಾತ್ಮ ಒಬ್ಬ ಮಹಾತ್ಮ. ಜಗತ್ತಿನೊಳಗೆ ಯಾರೂ ಬರುವುದಿಲ್ಲ. ಅದಕ್ಕೆ ತಮ್ಮ ಇದು ಎಂತಹ ಮಾನವ ಜನ್ಮ, ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಮೂಲೆ ಅನರ್ಘ ರತ್ನೆ ಏತಿ ನಯೇತಿ ಚಿಂತಾಮಣಿ ಹಾತಿ. ರತ್ನ ಭಾಳ ಸಿಗ್ತಾವ್ರಿ. 10 ಲಕ್ಷ 50 ಲಕ್ಷ ಕೋಟಿ ಗಟ್ಟಲೆ ಕೊಟ್ಟರೆ ರತ್ನ ಸಿಗ್ತಾವೆ. ನಯೇ ಚಿಂತಾಮಣಿ ಹಾತಿ. ಚಿಂತಾಮಣಿ ಸಿಗುವುದಿಲ್ಲಪ್ಪ ಪುಣ್ಯಾತ್ಮರೇ. ಚಿಂತಾಮಣಿ ಅಂದ್ರೆ ಏನು? ಅದು ಮುಂದೆ ಇಟ್ಟುಕೊಂಡು ಏನಂತೀರಿ ಅದು ಬರ್ತದೆ. 10 ಲಕ್ಷ ರೂಪಾಯಿ ಬಂತೆ, ಬಂಗಾರ ಬಂತೆ, ಅದಕ್ಕೆ ಚಿಂತಾಮಣಿ ಅಂತ ಹೆಸರು. ರತ್ನ ಸಿಗ್ತಾವ. ಮೂಲೆ ಅನರ್ಘ ರತ್ನೆ ಏತಿ ನ ಏತಿ ಚಿಂತಾಮಣಿ ಹಾತಿ. ಆದರೆ ಮಾವಿನ ಗಿಡ ಸಿಗ್ತಾವೆ, ಕಲ್ಪತರು ಗಿಡ ಸಿಗೋದಿಲ್ರಿ. ಆಕಳು ಸಿಗುತ್ತಾವ, ಕಾಮಧೇನು ಸಿಗುವುದಿಲ್ಲ. ಲಕ್ಷ್ಯ ಎಲ್ಲ ದನ ಕಾಮಧೇನು ಆಗುವುದಿಲ್ಲ. ಎಲ್ಲ ಗಿಡ ಕಲ್ಪ ವೃಕ್ಷ ಆಗುವುದಿಲ್ಲ.
ಎಲ್ಲೋ ಎಲ್ಲೋ ಕಾಮಧೇನು ವಸಿಷ್ಠರ ಆಶ್ರಮದೊಳಗಿತ್ತಂತ. ದೇವಿ ಪುರಾಣ ಬರೆದವರು ಹಂತಕ್ಕಿತ್ತಂತ. ದ್ರೌಪದಿ ಹಂತಕ್ಕಿತ್ತಂತ. ಏನು ಬೆಳೆದು ಕೊಡ್ತಿದ್ದ ಕಲ್ಪವೃಕ್ಷ ಕಾಮಧೇನು. ಉಳುಕಿವು ಸಿಗ್ತಾವ, ಉಳುಕಿ ಭಾಂಡೆ ಸಿಗ್ತಾವ, ಬೆಳ್ಳಿಯು ಬಂಗಾರದು. ಪರಂತು ಆ ಪಾತ್ರ ಸಿಗುವುದಿಲ್ಲ. ಎಷ್ಟೋ ಗಿಡ ಸಿಗುತ್ತಾವ, ಕಲ್ಪವೃಕ್ಷ ಸಿಗುವುದಿಲ್ಲ. ಪುಣ್ಯಾತ್ಮರೇ, ಈ ನಿಮ್ಮ ಶರೀರ ಏನದ, ಇದು ಕಾಮಧೇನು ಅಲ್ಲ, ಇದು ಕಲ್ಪವೃಕ್ಷ ಅಲ್ಲ. ಎಂಥ ಮಾನವ ಜನ್ಮ ಏನು ಹಾಳು ಮಾಡಿ ಬಿಟ್ಟಿರಪ್ಪಯ್ಯ, ಏನು ಹಾಳು ಮಾಡಿ. ಮನುಷ್ಯನಾಗಲಿ ಕೊಟ್ಟಿಲ್ಲ, ಮನುಷ್ಯ ಪರಮಾತ್ಮನಾಗಲಿ ಕೊಟ್ಟೇನೆ. ಮನುಷ್ಯ ದನ ಆಗಲಿ ಕೊಟ್ಟಿಲ್ಲ, ಕತ್ತೆ ಆಗಿ ಕೊಟ್ಟಿಲ್ಲ, ಮಂಗೆ ಆಗಿ ಕೊಟ್ಟಿಲ್ಲ. ದೇವರಾಗುವ ಶರೀರ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಮಹಾತ್ಮರ ಶರಣರಾಗಬೇಕಾಗಿತ್ತು, ಸಂತರಾಗಬೇಕಾಗಿತ್ತು, ಭಗವಂತ ಆಗಬೇಕಾಗಿತ್ತು. ಪರಂತು ಕ್ಷುದ್ರ ಹೆಣ್ಣ ಗಂಡಾಗಿ, ಸಾಹುಕಾರ ಶ್ರೀಮಂತಾಗಿ, ಸಾಹೇಬ ನೌಕರಾಗಿ ಸತ್ಯಲ್ಲ, ನೀನು ಪರಮಾತ್ಮ ಆಗೋದು ಬಿಟ್ಟಿಲ್ಲ ಅಂತ ಮಹಾತ್ಮರು ಬಹಳ ದುಃಖ ಅನ್ನಿಸ್ತವೆ, ಬಹಳ ದುಃಖ ಅನ್ನಿಸ್ತವೆ. ಅದಕ್ಕೆ ಅವರೇನಪ್ಪ ಅಂತಂದ್ರೆ, ಎಂ ಪ್ರಾಪ್ಯ ಮಾನುಷಂ ದೇಹಂ ಮುಕ್ತಿ ದ್ವಾರಮಪಾವೃತಂ ಗೃಹೇಶು ಭಗವತ್ ಸಕ್ತ ತಮಾರುಡಶ್ಚುತಪ್ಪ. ಮ್ಯಾಲೆ ಏರಿ ಬಿದ್ದೀನಿ, ಮಾವಿನ ಗಿಡ ಏರಿದ್ದೆ, ಅವನೋ ಒಬ್ಬ ಸಿಗ್ತಾವಂತ, ಹಣ್ಣು ಸಿಗ್ತಾವಂತ ಏರಿದ್ದ. ಭಾಳ ತುದಿಗಿದ್ದು ಹಣ್ಣ, ಕೈ ಹಾಕದ, ಮುಂದಿತ್ತು, ಇನ್ನೊಂದಿಟ್ಟು ಕೈ ಹಾಕದ, ಕೈ ಹತ್ತು ಕಾಲು ಢೀಲಾದು, ಕೈ ಹಣ್ಣು ಸಿಗ ಕಾಲು ಢೀಲಾದು, ಸರ್ರ ಅಂತ ಕೆಳಗೆ ಬಿದ್ದ. ಏ ಮೂರ್ಖ, ಇನ್ನೊಂದು ಸ್ವಲ್ಪ ಇನ್ನೊಂದು 5 ನಿಮಿಷ ಗಟ್ಟಿ ಹಿಡಿಬಾರ್ದ, ತೊಡಿ ಢೀಲಾ ಮಾಡಿದೆ, ಕೈಯಿಂದ ಹಣ್ಣು ಸಿಗಲಿಲ್ಲ, ನೀನು ಉಳಿಲಿಲ್ಲ, ಕೆಳಗೆ ಬಿದ್ದೆಲ್ಲ. ಹಾಗೆ ಪರಮಾತ್ಮ ನಾವು ಗಿಡ ಏರಿದೇವ್ರಿ, ಒಂದಲ್ಲ 83 ಲಕ್ಷ ಜೀವರಾಶಿಗಳು ಏರಿದ್ದೀವಿ. ಕ್ರಿಮಿಯಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷ ಕುಲವಾಗಿ, ಮೇಲಾಪಕ್ಷ ರೂಪಾಗಿ ಬಹುವಾಗಿ ಕಲಿಸಿ ಗಿಡ ಮರಗಳಿಂದ ದಾಟಿ ಬಂದೇವ್ರಿ. ಗಿಡ ಮರ ದಾಟಿ ಈ ಕಡಿ ಬಂದೇವ್ರಿ, ಕಡಿ ಬಂದವ್ರಿ. ಈಗ ಸಿಗ್ತದ್ರಿ, ಸ್ವಲ್ಪ ಗಟ್ಟಿ ಹಿಡ್ರಿ, ತೊಡಿ ಢೇಲ ಬಿಟ್ರಿ ಅಂದ್ರೆ ಕೆಳಗೆ ಬಿಡ್ತೀವಿ. ಸ್ವಲ್ಪ ನಿಮ್ಮ ಮನಸ್ಸು ಕಚ್ಚೆ ಕೈಬಾಯಿಗಳು ಇಚ್ಛೆಯಲ್ಲಿ ಧೇರ್ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನೀವು ಪರಮಾತ್ಮ ಆಗ್ತೀರಿ. ಹಣ್ಣು ಹಿಡಿದು ಮನುಷ್ಯ ತೊಡಿ ಗಟ್ಟಿ ಹಿಡಿಬೇಕು ಗಿಡದಾಗ. ಸ್ವಲ್ಪ ಸಳ್ಳು ಬಿಟ್ಟು ನೀನು ತೊಡಿನೂ ಕಿತ್ತು ಹೋಗ್ತದ, ಜೀವನ ಹೋಗ್ತದೆ, ಕೆಳಗೆ ಬಿಡ್ತೀವಿ. ನಾವು ಹಾಗಾಗಿದ್ದೇವೆ, ಏರಿದ್ದೇವೆ. ಸಂಸಾರ ವೃಕ್ಷ ಅಂತ ಹೇಳಿ ಸಂಸಾರ ಗಿಡ ಏರಿದ್ದೇವೆ, ಗಿಡ ಏರಿದೆ. ಮುಕ್ತಿ ಪರಮಾತ್ಮ ಅನ್ನೋ ಹಣ್ಣು ನಮ್ಮ ಕಣ್ಣಿಗೆ ಕಾಣಕತ್ತೆ. ಸ್ವಲ್ಪ ಮುಂದೆ ಮಾಡು, ಸ್ವಲ್ಪ ಕೈ ಮಾಡು, ಪರಂತು ತೊಡಿ ಗಟ್ಟಿಡಿ, ಮನಸ್ಸು ಗಟ್ಟಿರಲಿ. ಮನಸ್ಸು ಸ್ವಲ್ಪ ಢೀಲ ಆಯಿತು ಅಂತ ಕೇಳಿ ಸರಳ ಕೆಳಗೆ ಬೀಳ್ತೀವಿ. ಆ ಕಡೆ ಹಣ್ಣು ಇಲ್ಲ, ಈ ಕಡೆ ಮನೆಯೂ ಇಲ್ಲ, ಮಣ್ಣಾಗ ಹೋಗ್ತೀವಿ. ನಮ್ಮ ಪರಿಸ್ಥಿತಿ ಅದು ಅದ. ಯಾಕೆ ಬಂದೇವು, ಏನು ಬಂದೇವು ಅನ್ನೋದು ಗೊತ್ತಿಲ್ಲ, ಎದಕ್ಕೆ ಬಂದೇವು ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ಸ್ಪೆಷಲ್ ಶರೀರ ಕೊಟ್ಟಾನ. ಅನ್ಯ ಶರೀರದಲ್ಲಿ ಯಾವುದು ಮಾಡಲಿಕ್ಕೆ ಬರುವುದಿಲ್ಲವೋ ಅದನ್ನು ಮಾಡಿ ಎಲ್ಲವನ್ನೂ ಮಾಡು. ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗೇನ್ ದ ಹೋಲ್ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಓನ್ ಸೋಲ್. ದೇವರನ್ನು ಮರೆತು ತನ್ನನ್ನು ಮರೆತು ಏನು ಗಳಿಸಿದಂತಾಯಿತು, ಏನು ಗಳಿಸಿದಂತಾಯಿತು. ಮನುಷ್ಯನ ಜೀವನ ಹೆಣಕೆ ಮಾಡಿದ ಶೃಂಗಾರದಲ್ಲಿ
ನಾವೆಲ್ಲ ಮಾಡೋದು ಹಣಕ್ಕೆ ಮಾಡಿದ ಶೃಂಗಾರ. ಮನೆ ರೊಕ್ಕ ರೂಪಾಯಿ ಮಾಡಿ ಬ್ಯಾಲೆನ್ಸು ಕಾರು ಗಾಡಿ ಹಣಕ್ಕೆ ಶೃಂಗಾರ ಇದೆ. ಪರಂತು ಪರಮಾತ್ಮ ಅರಿಯಲಿಲ್ಲ, ಆತ್ಮನ ಅರಿಯಲಿಲ್ಲ ಅಂತ ಶಾಸ್ತ್ರಕಾರರು ಬಹಳ ದುಃಖವಾಗಿ ಈ ಮಾತನ್ನು ಆಡ್ತಾರೆ. ನೀನು ಮನುಷ್ಯ ಇದ್ದೀನಪ್ಪ, ನಿನಗೆ ಮನುಷ್ಯ ಅಂತ ಕರಿಬೇಕೇನಪ್ಪ, ಮನುಷ್ಯನ ಕೆಲಸ ಏನಾದ್ರು ಮಾಡಕತ್ತೇನಪ್ಪ ಅಂತ ಪ್ರೀತಿಯಿಂದ ಕೇಳ್ತಾರೆ. ನಾವು ಮನುಷ್ಯರ ಕೆಲಸ ಏನಾದ್ರು ಮಾಡಕತ್ತೇವೇನ್ರಿ? ಉಣ್ತೇವ್ರಿ, ತರ್ತೇವ್ರಿ, ಕಟ್ತೇವ್ರಿ, ಮಾಡ್ತೇವ್ರಿ. ದನನೂ ಅದು ಮನುಷ್ಯ ಅಂತ ಯಾಕೆ? ಇವುದರ ಜೊತೆಗೆ ಇನ್ನೊಂದು ಕೆಲಸ ಅದ, ಅದನ್ನು ಮಾಡಿದ್ರೆ ಮನುಷ್ಯ ಅಂತಾರೋ. ಉಳಿದೆಲ್ಲ ದನದ ಕೆಲಸ ಇದೆ, ನೋಡೋದು ಮಾಡೋದು, ಮನೆ ಕಟ್ಟೋದು, ಮಕ್ಕಳು ಹಿಡಿದು ರೊಕ್ಕ ಗಳಿಸೋದು, ಇದೆಲ್ಲ ದನದ ಕೆಲಸ. ದನ ಇಷ್ಟೆಲ್ಲ ಮಾಡ್ತಾವ, ನಮ್ಗೆ ಚಲೋ ಮಾಡ್ತಾವ, ಪ್ರಾಮಾಣಿಕವಾಗಿ ಮಾಡ್ತಾವ. ಅಪ್ರಾಮಾಣಿಕ ಅಂದ್ರೆ ಮನುಷ್ಯ ಒಬ್ಬನೇ. ದನ ಸುಳ್ಳು ಹೇಳಂಗಿಲ್ಲ, ದನ ತಿನ್ನಬಾರ್ದು ತಿನ್ನಂಗಿಲ್ಲ, ದನ ಹೋಗಬಾರ್ದಲ್ಲಿ ಹೋಗಂಗಿಲ್ಲ. ಕೆಲವೊಂದು ಜಾಗ ಇರ್ತಾವೆ, ಕೆಲವೊಂದು ಬಳ್ಳಿ ಅದಾವೆ, ಅಲ್ಲಿ ಹಾಮದ ಸಮಯಕ್ಕೆ ಹೋಗಂಗಿಲ್ಲ. ಹಂಗೆ ನೋಡಿ ಅಷ್ಟು ಜ್ಞಾನದ ಅದಕ್ಕೆ ಆ ಜಗದಾನ ಹೋಗಬಾರ್ದು. ಮಸುಳಿ ಮೇಲೆ ನೀರು ಬಿಟ್ಟು ಹೊರಗೆ ಬರಂಗಿಲ್ಲ, ಬರ್ತಾವೇನು? ಅವು ತಮ್ಮ ಜಗದಾಗ ಇರ್ತಾವೆ, ಅವಕ್ಕೆ ಅಷ್ಟು ಜ್ಞಾನ ಅದ. ಹೊರಗೆ ಹೋದ್ರೆ ನಾವು ಉಳಿಯಂಗಿಲ್ಲ ಅಂತ ಗೊತ್ತದ. ಪರಂತು ಯಾವ ಮನುಷ್ಯನಿಗೆ ಏನು ಮಾಡಕ್ಕೆ ಬಂದೇವೆ ಅದು ಬಿಟ್ಟು ಹೊರಗೆ ಹೋಗ್ತೇವಲ್ಲ, ಅದು ಬಿಟ್ಟು ಹೊರಗೆ ಹೋಗ್ತೇವಲ್ಲ, ಯಾಕೆ ಮನುಷ್ಯ ಅನ್ನಬೇಕು ಅಂತ ಮಹಾನುಭಾವರು ಬಹಳ ದುಃಖದಿಂದ ನಮ್ಗೆ ಕರೀತಾರೆ. ದುಃಖದಿಂದ ಕರೀತಾರೆ. ನೀನು ಮನುಷ್ಯರಾಗಿ ಹುಟ್ಟಿದ್ದು ಬಹಳ ದೊಡ್ಡ ಹಾನಿ ಮಾಡಿಕೊಂಡೆಪ್ಪ, ಹಾನಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ. ಏನಾದರೂ ಆಗಿ ಬರ್ತದೆ ಇಲ್ಲಿ, ವಿದ್ಯಾವಂತನಾಗಿ ಬರ್ತಾ ಇದೆ, ಶ್ರೀಮಂತ ಆಗಿ ಬರ್ತಾ ಇದೆ, MLA ಆಗಿ ಬರ್ತಾ ಇದೆ, ಮಿನಿಸ್ಟರ್ ಆಗಿ ಬರ್ತಾ ಇದೆ, ಅದು ಮಹಾತ್ಮ ಆಗಿ ಬರ್ತದೆ, ಕಡೆಗೆ ಪರಮಾತ್ಮ ಆಗಿ ಬರ್ತದೆ. ದನಕ್ಕೆ ಬರ್ತದೆ ಇಲ್ಲ. ಇಂತಹ ಶರೀರವನ್ನು ನಾವು ಏನು ಮಾಡಿದೇವಿ? ಏನು ಮನುಷ್ಯ ಇದ್ದೇವೆ, ಕತ್ತಿದ್ದೇವೆ, ಏನಿದೆ ಇಲ್ಲಿಗೆ ಬಂದೇವಲ್ಲ, ದೇವರ ಅದು ಕತ್ತಿ ಮಾಡಿದ್ದೇವೆ. ಕತ್ತಿದ್ದೆ, ದನ ಐತಿ, ಮಂಗೆ ಐತಿ. ಎಂಥ ಮಾನವ ಜನ್ಮ ಏನು ಕಳಿಸಿಬಿಡ್ತೀವಪ್ಪಯ್ಯ. ಪರಮಾತ್ಮ ಅದಕ್ಕೆ ಅಂತಾರ, ನಮ್ಗೆ ಕೊಟ್ಟೋದು ಶರೀರ ಯಾಕೆ ಕೊಟ್ಟಾರ ಅದಕ್ಕೆ ಸೃಷ್ಟ ಪುರಾಣಿ ವೇದಾನ್ ಅಜಿಯಾತ್ಮ ಶಕ್ತಿಯ ವೃಕ್ಷಾನ ಸರಿಸ್ವ ಮುಗಾನ ಖಗದಂಶ ವೃಕ್ಷ. ಜಗತ್ತು ಮಾಡಿರ್ತಕ್ಕಂಥ ಆ ಪರಮಾತ್ಮ ಬ್ರಹ್ಮ ಮನುಷ್ಯನಿಗೆ ಮಾಡಿದ್ದಿಲ್ಲಂತ. 83 ಲಕ್ಷ ವರ್ಷ ಮಾಡಿದ್ದ. ಮಾಡಿ ಅಳ್ಕೋತು ಅಡಗ ಕುಂತಿದ್ದ. ಹೆಂಗೆ ನೀವು ಒಂದು 5-6 ಮಕ್ಕಳು ಹಡಿದ್ರಿ, ನಿಮ್ಮ ಕಡೆ ನೋಡಲಿಲ್ಲ, ನಿಮಗೆ ಇಬ್ಬರಿಗೆ ಎಲ್ಲರಿಗೆ ಗಂಡ ಹೆಂಡ್ತಿ ಒಂದು ಹೊರಗೆ ಹಾಕಿ ಅವ್ರು ಆದ್ರೆ ಅಂದ್ರೆ ಅಳ್ತೀರಿ. ಇಷ್ಟು ಮಾಡಿದೇವ್ರಿ, ಇವನಿಗೆ ಕೆಟ್ಟು ಮಾಡಿದನ್ರಿ, ಇವನು ಶಾಲೆ ಕಲಿಸಿದನ್ರಿ, ಏನೇನು ಮಾಡಿದ್ರಿ, ನಾನು ಬಿಟ್ಟು ಹೋಗ್ಯಾರ ಬೈತೀರಿ, ನೀವು ಬೈತೀರಿ. ಹಾಗೆ ಪರಮಾತ್ಮ 83 ಲಕ್ಷ ಜೀವರಾಶಿಯನ್ನು ಮಾಡಿದ. ಹಿರಿಯ ಮೊದಲು ಮಾಡಿಕೊಂಡು ಪಶು ಪಕ್ಷಿ ದನ ತಕ ಬಹಳ ಕೆಟ್ಟ ಅನ್ನಿಸ್ತಾವ. ಮಕ್ಕಳು ಹುಟ್ಟಿ ಅವ್ವ ಅನ್ಲಿಲ್ಲ, ಅಪ್ಪ ಅನ್ಲಿಲ್ಲ, ಎಷ್ಟು ಕೆಟ್ಟ ಅನ್ನಿಸ್ತದೆ ನಿಮಗೆ. ಅವ್ವ ಅಂತ ಮುಂದ್ರೆ ಎಷ್ಟು ಆನಂದ ಆಗ್ತದೆ, ಅಪ್ಪ ಅಂದ್ರೆ ಎಷ್ಟು ಆನಂದ ಆಗ್ತದೆ. ಹೊತ್ಕೊಂಡು ತಿರುಗಾಡ್ತೀರಿ. ನನ್ನ ಮಗ ಇವತ್ತು ನನಗೆ ಅಪ್ಪ ಅಂತ ಅವ್ವ ಅಂತ ಎಷ್ಟು ಖುಷಿ. ಏನಂದ? ಏನಿಲ್ಲ, ಅವ್ವ ಅಂದ, ಅವ್ವ ಅಂದದ, ಅಪ್ಪಗೆ ಅಪ್ಪ ಅಂದದ. ದ್ವಾಡದಾದ್ರೂ ಅವು ಅನ್ಲಿಲ್ಲ, ಅಪ್ಪ ಅನ್ಲಿ ಅಂದ್ರೆ ಹೆಂಗಾಗ್ತದೆ ನಿಮ್ಗೆ? ಹೇ ದೇವ್ರ, ಎಂಥ ಮಗನ ಯಾಕೆ ಕೊಟ್ಟೆಪ್ಪ ಅಂತದಲ್ಲ ಮನುಷ್ಯ ಅಂತ. ಅದಕ್ಕೆ ಕವಿ ಹೇಳೇನೆ, ಇಂಥ ಮಕ್ಕಳು ಹುಟ್ಟುಕಿದ ನೈವಾಭಿಗಮನಂ.
ಇಂಥ ಮಕ್ಕಳು ಹುಟ್ಟೋದಕ್ಕಿಂತಲೂ ಕವಿ ಹೇಳ್ತಾನೆ, ನಾನು ಹೆಂಡತಿ ಅಂತೆಗೆ ಹೋಗಬಾರ್ದಾಗಿತ್ತು ಇಂಥ ನಾಲಾಯಕ್ ಹುಟ್ಟೋದಕ್ಕಿಂತಲೂ. ಹೋದದ್ದು ಹೆಂಡತಿ ಜೊತೆ ಕೂಡದ್ದೇ ಮೊದಲನೇ ತಪ್ಪು. ಎರಡನೇ ತಪ್ಪಾಗಿ ಹೊಟ್ಲಿನೇ ಆಗಬಾರ್ದಾಗಿತ್ತು, ಎರಡನೇ ತಪ್ಪು. ಮೂರನೇದು ಹುಟ್ಟಲು ಕೂಡ ಸತ್ತು ಹೋಗ್ಬೇಕಾಗಿತ್ತು. ಯಾಕೆ ಬದುಕು ಇಂಥದ್ದು? ದೇವರಿಲ್ಲ, ದಿಂಡಿಲ್ಲ, ಅವಿಲ್ಲ, ಅಪ್ಪಿಲ್ಲ. ಇಂಥ ನಾಲಾಯಕನ ಹಡಿಯೋದಕ್ಕಿಂತಲೂ ಬಂಜೆಯಾಗಿರೋದು 1000 ಪಾಲಲ್ಲಿ. ನಾಲಾಯಕ ಮಗನ ಹಡ್ದ ಅವನ ಪಾಪ ಮತ್ತೆ ನೀವು ತಗೋತೀರಿ. ಅಪರಾಧ ಮಾಡಿ ಬಂದ್ರೆ ನಿಮಗೂ ದಂಡ ಕಟ್ತಾರೆ, ನಿಮಗೂ ಜೈಲು ಹಾಕ್ತಾರೆ. ಇಂಥ ಮಗನ ಹಡಿಯೋದಕ್ಕಿಂತಲೂ ಬಂಜೆಯಾಗಿರೋದು ಬಹಳ ಲೇಸು ಅಂತ ಕವಿಗಳು ಹೇಳ್ತಾರೆ. ಪುಣ್ಯಾತ್ಮರೇ, ಮನುಷ್ಯ ತಾನು ಉದ್ಧಾರ ಆಗಬೇಕು, ಬಂದವ್ರಿಗೆ ಉದ್ಧಾರ ಮಾಡಬೇಕು. ಗಿಡ ಬೆಳಿಬೇಕು, ಹೂ ಬಿಡಬೇಕು, ಹಣ್ಣು ಬಿಡಬೇಕು, ಬಂದು ಕೊಂತವ್ರಿಗೆ ನೆಳೆ ಕೊಡಬೇಕು, ಹೊಟ್ಟೆ ತುಂಬಿಸ್ಬೇಕು. ಅದಕ್ಕೆ ಗಿಡ ಅಂತಾರೆ. ಯಾವ ಗಿಡ ನೆಳಿಲ್ಲ, ಯಾವ ಗಿಡಕ್ಕೆ ಹೂವಿಲ್ಲ, ಹಣ್ಣಿಲ್ಲ, ಅದಕ್ಕೆ ಗಿಡ ಅಂತಾರೆ. ಅದಕ್ಕೆ ಗಿಡ ಅಂತಾರೆ, ಬರಲ್ಲ ಅಂತಾರೆ. ಅದಕ್ಕೆ ಗಿಡ ಅನ್ನಂಗಿಲ್ಲ. ಅಲ್ಲಿ ಯಾರು ಬರ್ತಾರೆ? ಒಂದು ಕಾಯಿ ಬರೋಂಗಿಲ್ಲ, ಒಂದು ಗುಬ್ಬಿ ಬರೋಂಗಿಲ್ಲ, ಯಾರೂ ಒಬ್ಬರು ನೆಳ ಇಲ್ಲ, ನೆಳ ಕುಂಡ್ರಕ್ಕೆ ಬರ್ತಾರೆ. ಅದಕ್ಕೆ ನೀ ಮನುಷ್ಯನಾಗಿ ಅನ್ಯರಿಗೆ ಅನುಕೂಲ ಆಗಲಿಲ್ಲ, ದೇವ್ರು ನೆನೆಸಿಲ್ಲ ಅಂದ್ರೆ ಆ ನೆನಕಿತ ಗಿಡ ಚಲೋ ಅಲ್ಲ. ಯಾರಿಗಾಗಿ ತಾಯಿ ತಂದೆ ನೆನೆಸಲಿಲ್ಲ, ಗುರುಗಳಿಗೆ ನೆನೆಸಲಿಲ್ಲ, ದೇವರಿಗೆ ನೆನೆಸಲಿಲ್ಲ, ಸದಾ ಪಾಪವನ್ನೇ ಮಾಡ್ಕೋತ ಕೂತಿ ಯಾರಿಗೆ ನೆನೆಸಿ, ಯಾರಿಗೆ ಬೇಕು? ಜೀವನ ಅಂದ್ರೆ ಬಹಳ ಅಮೂಲ್ಯ ಅದ ರೀ. ಇದು ಬಹಳ ಅಮೂಲ್ಯ ಅದ. ಮನುಷ್ಯನಾಗಿ ಹುಟ್ಟಿ ಬಂದು ದೇವರ ನೆನೆಸದೇ ಇದ್ರೆ ನಗತಾರಂತ. ಮೃತ್ಯು ಶರೀರ ಗುಪ್ತಾರಂ ಧನರಕ್ಷಕಂ ಸುಂದರ ದುಶ್ಯಾರಿಣಿ ಸಹಸತೆ ಸ್ವಪತಿ ಪುತ್ರ ವತ್ಸರ. ಬಹಳ ಕೆಟ್ಟ ಉದಾಹರಣೆ ಕೊಟ್ಟಾರ. ಮೃತ್ಯುರ್ ಹಸತಿ ಅಮೃತ ಭಕ್ತಿ ವಿಮುನ ಮೌನ. ಬರೇ ಖಾವೋ ಪಿವೋ ಮೌಜ ಉಡಾವು, ಉಣೋದು, ಗಳಿಸೋದು, ಉಣೋದು, ತಿನ್ನೋದು, ಮಜಾ ಮಾಡೋದು. ಏನದ? ಯಾರದ? ಆರಾಮಿರ್ಬೇಕು, ಇವ್ರ ತಕ್ಕ ಚೆಂದಾಗಿರ್ಬೇಕು, ಉಣ್ಬೇಕು, ತಿನ್ಬೇಕು, ಮಜಾ ಮಾಡೋದು. ಅರೆ ಮಜಾ ಏನು ಮಾಡ್ತೀವಿ? ಮುಂದೆ ಸಜಾ ಅದ. ಮಜಾದ ಮುಂದೆ ಸಜಾ ಇರ್ತದೆ. ಪಾಪ ಮಾಡಿ ರೊಕ್ಕ ಗಳಿಸ್ತಾರೆ, ಗೌರ್ಮೆಂಟ್ ಆಗ್ತಾಯಿಲ್ಲ, ಅಟ್ಯಾಕ್ ಮಾಡ್ತಾರಿಲ್ಲ, ಜೈಲ್ ಕೊಯ್ತಾರಿಲ್ಲ. ಒಮ್ಮೆ ಸರ್ಕಾರನಿಗೆ ಕ್ಷಮಾ ಮಾಡೀತು, ಪರಮಾತ್ಮ ಕ್ಷಮೆ ಮಾಡಂಗಿಲ್ಲ. ಲಕ್ಷ್ಯ ಪರಮಾತ್ಮ ಕ್ಷಮೆ ಮಾಡಂಗಿಲ್ಲ. ಬಂಗಾರ ಸ್ವಚ್ಛ ಆಗಬೇಕಾದ್ರೆ ಬೆಂಕಿಯಾಗಿ ಬೀಳ್ಬೇಕೆ. ಅರಿವಿ ಸ್ವಚ್ಛ ಆಗ್ಬೇಕಾದ್ರೆ ನೀರ ಹಾಕಿ ಒಗಿಬೇಕೆ. ಒಗಿಲಾರ್ದೆ ಸ್ವಚ್ಛ ಆಗಂಗಿಲ್ಲ. ಬಡಿಸ್ಕೋಬೇಕು, ಸಾಬಾನು ಹಚ್ಕೋಬೇಕು, ರಪ ರಪ ಬಡಿದ್ರೆ ಸ್ವಚ್ಛ ಆಗ್ತದಲ್ರಿ. ಹಂಗೆ ನಿನ್ನೂ ಪಾಪ ಹೊಲಸಾಯ್ತು, ನಿನಗೂ ಬಡಿಯಬೇಕೆ. ದುಃಖ ಬರಬೇಕು, ರೋಗ ಬರಬೇಕು, ಮನೆಗೆ ಒಬ್ಬೊಬ್ರು ಸಾಯ್ಬೇಕು. ಇವೆಲ್ಲ ಆದಕ್ರೆ ಮನುಷ್ಯನಿಗೆ ಬುದ್ಧಿ ಬರುತ್ತೆ, ಇಲ್ಲಕ್ಕೆ ಬರಂಗಿಲ್ಲ. ಬಡ್ದಂಗೆ ಅರಿವಿ ಸಾಬಾನು ಹಚ್ಚಿ ಹೆಂಗೆ ಬಡಿತೀರಿ, ಹಂಗೆ ಏನಪ್ಪ ಅಂತ ಕೇಳಿದ್ರೆ ನಿನಗೂ ಏನಪ್ಪ ಅಂದ್ರೆ ಬಡಿಬೇಕು. ಮನೆಯಾಗ ಒಂದ್ರ ಮೇಲೆ ಒಂದು ದುಃಖ ಬರಬೇಕು. ದುಃಖಮೇ ಸುಮಿರಣ ಸಬಕರೆ ಸುಖಮೇ ಕರೆ ಅನ್ಕೋಯಿ. ದುಃಖ ಅಂತಂದ್ರೆ ಶಿವಶಿವ 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 ಹರ ಹರ ಬಡಿಬೇಕು. ಬಡದ ಅರಿವು ಸ್ವಚ್ಛ ಆಗ್ತಾವೆ. ಹಂಗೆ ಇಟ್ಟರೆ ಸ್ವಚ್ಛ ಆಗಿಲ್ಲ. ಸಾಬಾನು ಹಚ್ಚಿ ಹಂಗೆ ಇಟ್ಟರೆ ಸ್ವಚ್ಛ. ಬಡೀರಿ, ಕುಕ್ರಿ, ಬಡ್ದಾದ್ರೆ ಕುಕ್ಕಗ ಸ್ವಚ್ಛ ಆಗ್ತದೆ. ಹಾಗೆ ನಮ್ಮ ಮನುಷ್ಯನ ಮನಸ್ಸು ಕೂಡ ಇಷ್ಟು ಪಾಪ ಹೊಲಸಾಗಿದೆ. ನೋಡಬಾರ್ದನ್ನು ನೋಡಿ, ಆಡಬಾರ್ದನ್ನು ಆಡಿ, ಮಾಡಬಾರ್ದನ್ನು ಮಾಡಿ, ತಿನ್ನಬಾರ್ದು ತಿಂದು, ಕುಡಿಬಾರ್ದು ಕುಡಿದು ಭಾಳ ಹೊಲಸಾಗಿದೆ, ಭಾಳ ಹೊಲಸಾಗಿದೆ. ಇದಕ್ಕೊಂದಿಟ್ಟು ಸಾಬಾನು ಹಚ್ಚ. ಶರಣರ ಮಹಾತ್ಮರ ವಚನಗಳೇ ಸಾಬೂನು. ಇದು ಸಾಬಾನು ಹಚ್ಚದು. ಒಂದಿಟ್ಟು ಜಪ ತಪ ಮಾಡ್ರಿ, ಇದು ಬಿಡದಂಗೆ ಜಪ ಮಾಡ್ರಿ, ತಪ ಮಾಡ್ರಿ, ಕಷ್ಟಪಡ್ರಿ, ಸ್ವಚ್ಛ ಆಗ್ತದೆ. ಅರಿವಿ ಸ್ವಚ್ಛ ಆಗೋದಿಲ್ಲ ಅಂತಲ್ಲ.
ಸಾಬಾನು ಹಚ್ಚಿದ್ರೆ ಬಿಡಿದ್ರೆ ಸ್ವಚ್ಛ ಆಗ್ತದೆ. ಮಹಾತ್ಮರ ಮಾತು ಕೇಳಿದ್ರೆ ಜಪ ತಪ ಮಾಡಿದ್ರೆ ಸ್ವಚ್ಛ ಆಗ್ತದೆ. ಯಾ ಅರಿವಿ ನೀರು ಮುಟ್ಟಕ್ಕೆ ಒಲ್ಲಂತದ ಅದು ಎಂದು ಸ್ವಚ್ಛ ಆಗೈತೆ. ನೀರು ಮುಟ್ಟಕ್ಕೆ ಒಲ್ಲ ಅಂದದ್ದು ಸಾಬಾನು ಹಚ್ಕೊಳಕ್ಕೆ ಒಲ್ ಅಂದ ಅರಿವಿ ಎಂದರೆ ಸ್ವಚ್ಛ ಆಗೈತೆ. ಆಗ ನಾನು ಯಾರು ಮಹಾತ್ಮರು ಶರಣರ ಮಾತು ಕೇಳಂಗಿಲ್ಲ, ನಾ ಏನು ಜಪ ತಪ ಮಾಡಂಗಿಲ್ಲ ಅಂದ್ರೆ ನಿನ್ನ ಶುದ್ಧಿ ಎಂದಾಗಿತ್ತು. ಶುದ್ಧಿ ಯಾವುದಾಗೆ ಅದಕ್ಕೆ ಅರಿವಿ ಉರಿ ಹಚ್ಚಬೇಕಷ್ಟೇ, ಶುದ್ಧ ಆಗುವುದಿಲ್ಲ. ನಮ್ಮ ಜೀವನದೊಳಗೆ ಪುಣ್ಯಾತ್ಮರೇ ನಾವು ಯಾವಾಗಲೂ ಕೂಡ ಲಕ್ಷ್ಯ ಇಡಬೇಕು. ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಬಹಳ ಕಿಮ್ಮತ್ತಿಂದ್ರಿ, ಬಹಳ ಕಿಮ್ಮತ್ತು. ನಮ್ಮ ಜೀವನವನ್ನು ಅಳಿಬೇಕು. ಲೆಕ್ಕ ಹಾಕ್ತೀರಿ, ಎಲ್ಲದಕ್ಕೂ ಲೆಕ್ಕ ಹಾಕ್ತೀರಿ, ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತೀರಿ. ಯಾಕೆ ಇವತ್ತು ಒಂದು 100 ರೂಪಾಯಿ ಬಂದು ಗಳಿಸ್ರಿ, ಲೆಕ್ಕ ಹಾಕ್ತೀರಿ. ಒಮ್ಮೆ ಒಂದು 10 ಕಿಲೋ ಬಿಸ್ಕೊಂಬಂದಿರಿ, ಲೆಕ್ಕ ಹಾಕ್ತಿರಲಿಲ್ಲ. 2 ರೊಟ್ಟಿ ಮುಂಜಾನೆ ಮಾಡ್ಬೇಕು, 2 ರೊಟ್ಟಿ ಸಾಯಂಕಾಲ ಮಾಡಬೇಕು. ಮನ್ಯಾಗ ಗಂಡು ತಂದಿಟ್ಟು ಕಾಯಿಪಲ್ಲೆ ಅದು ಒಮ್ಮೆ ಬಡಿತೀರಿ, ಎಲ್ಲ ಕೂಡ ಒಮ್ಮೆ ಬಡಿಬಿಡ್ತೀರಿ. 2 ದಿನದ ಒಮ್ಮೆ ಮುಂಜಾನೆ ಲೆಕ್ಕಿಲ್ಲ. ಜೀವನ ಇಲ್ಲ, ಎಲ್ಲಿ ರೊಕ್ಕಿಲ್ಲ ಅಲ್ಲಿ ಲೆಕ್ಕಿಲ್ಲ. ಹಂಗೆ ನೀ ಲೆಕ್ಕ ಹಾಕಿದಿ, ಜೀವನದ ಲೆಕ್ಕ ಹಾಕಿದಿ, ರೊಕ್ಕದ ಲೆಕ್ಕ ಹಾಕದಿ, ಹೆಂಡತಿದ ಹಾಕದಿ, ಗಂಡದ ಹಾಕದಿ, ಹೊಲ್ದ ಹಾಕದಿ, ಎಲ್ಲ ಹಾಕದಿ. ನಿನ್ನ ಜೀವನದ ಲೆಕ್ಕ ಹಾಕಿದೇ ಇಲ್ಲ, ಇಲ್ಲ ಇಲ್ಲ. ಮನುಷ್ಯನಿಗೆ ಲೆಕ್ಕ ಹಾಕ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ನೀನು ಎಷ್ಟು ವರ್ಷ ಇದ್ದಿ, ಏನು ಮಾಡಬೇಕು, ಏನು ಮಾಡಿದ್ದಿ, ಮುಂದೆ ಮಾಡ್ತೇವೆ. ಈಗೇನು ಮುಂದೆ ಮಾಡೋದು? ಈಗ ಓದೋದ್ರೆ ಮುಂದೆ ಮಾಡೋಣ, ಮುಂದೆ ಮದುವೆ ಮಾಡೋದು, ಮದುವೆ ಮಾಡ್ಕೊಂಡ್ರೆ ಮುಂದೆ ಮಾಡೋದು, ಮುಂದೆ ಯಾವುದು ಮಕ್ಕಳಾಗಬೇಕು ಮಾಡೋದು, ಮಕ್ಕಳಾಗಕ್ಕೆ ಮುದುಕಾಗಬೇಕು. ಈಗೇನು ಅಡ್ಕಾಗಬೇಕು, ಸಾವಕಾಶ ಮಾಡಬೇಕು. ನಿನಗೆ ಎಷ್ಟು ಆಯುಷ್ಯ ಅದಯ್ಯಪ್ಪ, ನಿನಗೆ ಆಯುಷ್ಯ ಎಷ್ಟದ ವಿಚಾರ ಮಾಡಿದಿ? ಏನು 1000 ವರ್ಷ ಬದುಕಂಬಿದ್ದಿ? ಎಷ್ಟು ಬದುಕಂಬಿದ್ದಿ? 100, 100? ಈ 100ದವ್ರು ಸಿಗಂಗಿಲ್ಲ, 100 ಸಿಗಂಗಿಲ್ಲ. ನಾಳೆಗೆ ಮಾಡ್ತೀನಿ ಅಂತಿ. ನಿನಗೆ ಎಷ್ಟು ಆಯುಷ್ಯ ಅದ ಗೊತ್ತದ? ನಿನಗೆ ಭಾಳ ಆಯುಷ್ಯ ಕಡಿಮೆ ಅದಪ್ಪ. ನಿನ್ನ ಕೆಲಸ ನೀ ಮಾಡಕ್ಕೆ, ನೀ ಮಂದಿ ಕೆಲಸ ಮಾಡಕ್ಕೆ ಹುಟ್ಟಿದ್ರಿ, ನಿನ್ನ ಕೆಲಸ ಮಾಡಕ್ಕೆ ಎಲ್ಲೇ ನಿಮ್ಮ ಟೈಮ್ ಅದ? 100 ವರ್ಷ ಅದಾಗಿ ಅಚ್ಚಾ 100 ವರ್ಷ ನಿಂದೆಷ್ಟದ ಹೇಳಿ? ಆಯುರ್ವರ್ಷ ಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ ಪಶ್ಚಾದ್ದರಸ್ಯ ಪರಾಶಿ ಗರ್ಭಂ ಬಾಲತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾಭಿರ್ಮೀಯತೆ ಜೀವೇ ಚಂಚಲವಾರಿ ತರಂಗನರೇ ಸೌಖ್ಯಂ ಕುತ ಪ್ರಾಣಿನ. ಸುಮ್ ತಿಳ್ಕೊಳ್ಳೋದು ಲೆಕ್ಕ ನಮ್ಮದೇ ಗಂಟಾಗ ಒಂದು 100 ವರ್ಷ ನೀವು ಇರ್ತೀರಿ ಅಂತ ತಿಳ್ಕೊಳ್ಳೋದು. ಈ ತಿಳ್ಕೊಳ್ಳೋದು ಅಷ್ಟೇ, ನಡಬರಿಕೆ ಹೋಗ್ತೀರಿ. 100 ವರ್ಷ ಯಾರು 100 ವರ್ಷ ಇರ್ತೀರಿ ಅಂತ ತಿಳ್ಕೊಳ್ಳೋದು. ದಿವಸ ಎಷ್ಟು ತಾಸದ್ದು ಇರ್ತದೆ? 24 ತಾಸ ಅದ. ನಿದ್ದೆ ಎಷ್ಟು ಮಾಡ್ತೀವಿ? ಐತಲ್ಲ, ಅದು ಕೆಲಸ ಇಲ್ಲ. ಪಾಪ ಎಲ್ಲ ಪುಣ್ಯ ಎಲ್ಲ ಗಳಸು ಎಲ್ಲ ಏನೇನು ಉಣೋದು ಐತಲ್ಲ, ಕೆಲಸ ಕಳಿಸೋದು. ನೀ 100 ವರ್ಷ ಇರ್ತಿ ಅಂದ್ರೆ 50 ವರ್ಷ ನಿದ್ದೆ ಹೋಯ್ತು. ಯಾಕ್ರಿ? ಈಗಿಂತ ಹೆಚ್ಚು ಮಕ್ಕಳು ಅದಾರ. ಇನ್ನೂ ನಾ ಅರ್ಧ ಹೇಳಿದ್ದೀನಿ. ಉಣೋದು ಮಕ್ಕಳೋದು ಹೇಳೋದು ಉಣೋದು ಉಂಡು ಮಕ್ಕಳೋದು ಮತ್ತೆ ಹೇಳೋದು ಉಣೋದು. ನೀವು 50 ವರ್ಷ ಆಯುಷ್ ಅದ ಅಂತ ತಿಳ್ಕೋರಿ. ಸುಮ್ಮನೆ ಯಾರು ಇರಂಗಿಲ್ಲ. ಈಗ ನಿದ್ಯಾಗ 50 ಐತ್ರೆ ಐತಿಲ್ಲ? ನಿದ್ಯಾಗ ಏನು ಮಾಡ್ತೀರಿ? ಪುಣ್ಯ ಪಾಪ ನೌಕರಿ ಹೊಲ ರೊಟ್ಟಿ ಮಾಡ್ತೀರಿ. ಎದಕ್ಕೆ ಬರ್ತದು? 50 ವರ್ಷ ನಿಮಗೆ ಆಯುಷ್ಯ ಅದ ಅಂದ್ರೆ ಅಂದ್ರೆ ನಿಮ್ಮ ಪಾಲಿಗೆ ಎಷ್ಟು ಉಳಿತು? 100 ಅಂದ್ರೆ 50 ಉಳಿತದೆ. 50 ನಿಮಗೆ ಉಳಿತದು, 50 ನಿದ್ದೆ ಹೋಯ್ತು. 50 ಪರ ನಿಮ್ಮದೇ ಏನ್ರಿ?
ಲೆಕ್ಕ ಹಾಕಿಲ್ಲ ನಿಮ್ಮ ವಯಸ್ಸೆಟ್ಟದು. 50 ವರ್ಷ ಕೆಲಸಕ್ಕೆ ಬರೋದಲ್ಲ, ಬರೀ ಕೌದಿ ಹರಿದು ಮಕ್ಕಳು. ನಿಮಗೆ 50ರದಾಗ ಬಾಲ ಪ್ರವೃದ್ಧತ್ವಯೋ 12 ವರ್ಷ ಹುಡುಗ ಆಗಿರೋದು. ಏನು ಮಾಡ್ತಾರೆ ಹುಡುಗ? ಪುಣ್ಯ. ಆದರೆ ಕೆಲಸ ಹೊಡಿಸ್ಬೋದು. ಅವನು ಹೇಳ್ತಾರೆ ತೊಗೊಂಬ, ಅಪ್ಪನ ಹೇಳ್ತಾರೆ ತೊಗೊಂಬ, ತಲ್ಲಿ ಅವ್ರು ಹೊಡಿತಾರೆ. ಎಲ್ಲರೂ ಹೇಳೋರು, ಎಲ್ಲರೂ ಕೆಲಸ ಕೈಯನ್ನು ಬಡಿಗಿದ್ದಂಗೆ ಎಲ್ಲರೂ ಬೈದೇ ಇರುತ್ತೆ. ಹೊಡಿಸ್ಕೊಳ್ಳೋದೆ. ಶಾಲೆಗೆ ಹೋಗುವ, ಅಲ್ಲಿ ಶಾಲೆಗೆ ಹೋದ್ರೆ ಮಾಸ್ತರ್ ಹೊಡಿತಾನೆ, ಮನೆಗೆ ಬಂದ್ರೆ ಅವ್ವ ಹೊಡಿತಾಳೆ, ಅಣ್ಣ ಹೊಡಿತಾನೆ, ತಮ್ಮ ಹೊಡಿತಾನೆ, ಅವ್ರು ತೊಗೊಂಬ. ಏನು ಪುಣ್ಯ ಇಲ್ಲ ಪಾಪ ಇಲ್ಲ. ಅದು 12 ವರ್ಷ ಪುಣ್ಯ ಮಾಡ್ತೀರಿ? ಏನು ಮಾಡಂಗಿಲ್ಲ, ಹೋಯ್ತು 12 ವರ್ಷ. ಇನ್ನು ಮುಂದೆ ಹುಡುಗಾಗಿ 12 ವರ್ಷ, ಮುಂದೆ ಮುದುಕಾಗಿ ಅವೇನು ಪಾಪ ಮಾಡ್ತಾನೆ. ಬರೇ ಗಾಡಿ ಒಳಗೆ ಓದ್ಕೊಂಡಿರ್ತಾನೆ. ಥೂ ಥೂ ಅಂತ ಓದ್ಕೊಂಡೋದು ಗಾಡಿ. ನಾಯಿ ಹೆಂಗೆ ಬಾಗಲಕ್ಕೆ ನೋಡ್ತಾನೆ ಹೋಗಿ ಮುದುಕ. ಯಾರು ಹೋದ? ಯಾರು ಬಂದ್ರಿ? ಯಾರು ಸುಮ್ಕೊಂಡ್ರು ಮುದೋಡೆ. ಯಾರು ಬಂದ್ರಿ? ಯಾರು ಆದ್ರಿ? ಬಾಗಲ್ದಾಗ ನಾಯಿ ಹೆಂಗೆ ಕೊಂಡಿರ್ತಾವ ಹಿಂಗೆ ಬಾಗಲ್ದಾಗ ಮುದುಕ ಅಲ್ಲೇ ಕೊಂಡಿರ್ತಾವ, ಬಾಗಲ್ಲೇ ಕೊಂಡಿರ್ತಾವ. ಏನು ಕೆಲಸ ಮಾಡ್ತಾವ್ರಿ? 12 ವರ್ಷ ಮುದುಕ ಕೆಂಪೊಳದ್ರೆ ಉಗುಳದ್ರಾಗ ಹೋಯ್ತು, 12 ಹೊಡಸ್ಕೊಳ್ದಾಗ ಹೋಯ್ತು, 25 ಹೋಯ್ತಲ್ಲ. ನಿಮ್ಗೆಟ್ಟು ಉಳಿತೀವಿ? 25. 100 ವರ್ಷ ಅದ ಅಂದ್ರೆ ಅಟ್ಟರೆ ಬದುಕವ್ರಿಲ್ಲ. ಈಗ 60ರದಾಗ 12 ಮುದುಕ, 12 ಹುಡುಗ, 25 ಹೋಯ್ತು. ಎಷ್ಟು ಉಳಿತಾರೆ? ಇಷ್ಟರದಾಗೆ ಎಲ್ಲ ಮಾಡ್ಬೇಕು ನೋಡಿ. ಇಷ್ಟರದಾಗೆ ಶಾಲಿ ಕಲಿಬೇಕು, ಇಷ್ಟರದಾಗೆ ಮದುವೆ ಮಾಡ್ಕೋಬೇಕು, ಇಷ್ಟರದಾಗೆ ಮಕ್ಕಳು ಹಿಡಿಬೇಕು, ಇಷ್ಟರದಾಗೆ ನೌಕರಿ ಮಾಡಬೇಕು, ಇಷ್ಟರದಾಗೆ ಮನೆ ಮಾಡಕ್ಕೆ ಕಟ್ಟಬೇಕು. ಏನು ಕೆಲಸ ರೀ? ಎಷ್ಟದ? ನೀ ತಿಳ್ಕೊಂಡಿರ್ಬೇಕು. ಆಯುಷ್ಯ ನಮ್ದೇ ಅಂತ ನಿದ್ರೆಗೆ ಅರ್ಧ ಹೋಗ್ತಾವಪ್ಪ. ನಿದ್ರೆಗೆ ಅರ್ಧ ಏನು ಮಾಡಂಗಿಲ್ಲ. ಪುಣ್ಯ ಇಲ್ಲ, ಪಾಪ ಇಲ್ಲ, ಕೆಲಸಂಗಿಲ್ಲ, ಏನಿಲ್ಲ. ನೀ 60 ವರ್ಷ ಬದುಕಿ ನಿದ್ರೆಗೆ 30 ಹೋದು. ಬುದ್ಧಿ ಬರಕ್ಕೆ ಒಂದು 10 ಹೋಯ್ತು, ಕೆಮ್ಮಕ್ಕೆ ಒಂದು 10 ಹೋಯ್ತು. ಉಳಿತೈತೆ ನಿನ್ನ ಅಂತ್ಯಾಗೆ. ಈಗ ಹೇಳಿ ನಮ್ಮ ಮುತ್ತೆಗಳಿಗೆ ಅಪ್ಪವ್ರ ಪ್ರವಚನ ನಡೀದು ನಡೆಯೋಕೆ ಬರೋಂಗಿಲ್ಲಪ್ಪ, ಕೇಳಂಗಿಲ್ಲಪ್ಪ, ಮತ್ತು ಇದ್ದೀಯಾಕಪ್ಪ, ಇದ್ಯಾಕೆ ಸತ್ತು ಹೋಗ್ಬೇಕು, ಇದ್ಯಾಕೆ? ಅರೆ ಎದಕ್ಕಾರ ಉಪಯೋಗ ಇದ್ದೀನಿ? ಎಲ್ಲರೂ ಬಾಗಲ್ದಾಗ ನಾಯಕ ಕುಡ್ದ ಕೆಂಪು. ಯಾರು ಬಂದ್ರಿ? ಯಾರು ಹೋದ್ರಿ? ಯಾರಕ್ಕೆ ಬರಲ್ಬೇಕು ಮಾರಾಯ? ಶಿವ ಅನ್ನೋ ಯಾರು ಬರಬೇಕು? ಅವ್ರು ಮಾಡೋರು ಮನೆಯಾಗ ಅದನ್ನು ಮಾಡ್ತಾರೆ. ನೀಯಕ್ಕ ಇಲ್ಲ 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 ಇಲ್ಲ. ಜೀವನದೊಳಗೆ ಮನುಷ್ಯನಿಗೆ ಬಹಳ ಸ್ವಲ್ಪ ಅದ್ರಿ ಆಯುಷ್ಯ. ನಮ್ಗೆ ನೀವು ತಿಳ್ಕೊಂಡ್ರಿ 100 ಅಂದ್ರೆ ಹಿಂಗದ. 50 ವರ್ಷ ನಿಮ್ಮ ಪಾಲಿಗೆ ಆಯುಷ್ಯ ಅಷ್ಟದ. ದೇವರು ಭಜನೆ ಮಾಡಕ್ಕೆ, ಭಕ್ತಿ ಮಾಡಕ್ಕೆ, ಜಪ ಮಾಡಕ್ಕೆ, ತಪ ಮಾಡಕ್ಕೆ, ಶಾಸ್ತ್ರ ಕೇಳಕ್ಕೆ ಎಲ್ಲಿದೆ ಟೈಮ್? ಜೀವೇ ಚಂಚಲವಾರಿ ತರಂಗ ನರೆ ಸೌಖ್ಯಂ ಕುತ ಪ್ರಾಣಿನ. ಗಾಳಿ ಸದಾ ಇರಂಗಿಲ್ರಿ, ಬರ್ತದ ಹೋಗ್ಕ. ನೀರಿನ ಮೇಲೆ ತೆರಿ ಭಾಳ ತಿರಂಗಿಲ್ರಿ, ಹೋಗ್ಬಿಡ್ತಾವ. ಆಗ ನಮ್ಮ ಜೀವನ ಕೂಡ ಇಷ್ಟು ಚಂಚಲವಾರಿ ತರಂಗ ನರೆ. ಚಂಚಲ. ಜಲ್ದಿ ಮಾಡ್ಕೋ. ನಾಳೆ ಅನ್ಬೇಡ, ಇವತ್ತೇ. ಪರಮಾತ್ಮನ ಕೆಲಸ ಇವತ್ತೇ, ಸಂಸಾರ ಕೆಲಸ ನಾಳೆಗೆ ಅನ್ಬೇಕು. ಅವಾಗಲ್ಲ ಪೂಜೆ ಮಾಡು ನಾಳೆಗೆ, ಮಠಕ್ಕೆ ನಡಿ ಪ್ರವಚನ ನಾಳೆಗೆ, ಅದು ಸಂಸಾರ ನಾಡಿಗೆ ಅನ್ನೋದು. ಅದು ಎಷ್ಟು ಮಾಡಿದ್ರು ಸಿಗಲಾರ್ದು, ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಅದು ಯಾರೂ ಅದರ ತೃಪ್ತ ಆಗಿಲ್ಲ. ನಿಶ್ಚಿಂತ ಇಲ್ಲಿ ತನಕ ಯಾರೂ ಸತ್ತಿಲ್ಲ. ಸಂಸಾರದದು ಅದು ಮುಗಿದಲ್ಲದು, ಅದು ಮುಗಿದ ಬಳಿಕ ನಾ ಮಾಡ್ತೀನಿ ರೀ ಅಂದಂತ. ಎಲ್ಲ ಆಯ್ತು ರೀ ಸ್ವಾಮಿ, ಆದ್ರಕ್ಕೆ ಮತ್ತು ಪ್ರವಚನ ಬರ್ತಾ ಇದೆ. ಎಲ್ಲ ಮನೆ ಸಜ್ಜ ಆಗೋದಿಲ್ಲೋ. ಅದು ಯಾವನೋ ಭಾಳ ನೀರಿಡಿಸಿ ಸಮುದ್ರ ದಂಡಿಗೆ ಹೋಗಿ ಕುಂತಿದಂತ್ರಿ ನೀರು ಕುಡಿಬೇಕಂತ. ಮುಂಜಾನೆ ಮಧ್ಯಾಹ್ನ ಕುಂತಾನ. ಯಾರೋ ಒಬ್ರು ಮಹಾತ್ಮರು ನಿಮ್ಮಂತವ್ರು ಬಂದು ಹೆಂಗ್ಯಾಕೆ ಕುಂತಿದ್ಯೋ ಅಂತ ಕೇಳಿದ್ರು. ನೀರಿಡಿಸಾಗ್ಯದ್ರಿ, ನೀರು ಕುಡಿಯಕ್ಕೆ ಕುಂತಿ. ಅದು ಕುಡಿ ಅಂದ್ರೆ ಅವು ಥರಿ ಬರಕತ್ತೇವ್ರ, ಲಾಟ್ ಬರಕತ್ತೇವ, ಅದಕ್ಕೆ ನಿಂತೀನಿ ಅಂದ.
ಸಮುದ್ರ ಲಾಟ್ ಬರೋದು ತಪ್ಪವೇನು? ಅಲ್ಲೇ ನೀರಿಡಿಸಿ ಸತ್ತು ಹೋಯ್ತದು. ಲಾಟ್ ಮುಗಿದ ಬಳಿಕ ನೀರು ಕುಡಿತಾನಂತ, ತೆರಿ ಹೋಗಿ ಕುಡಿತ. ಅರೆ ಸಮುದ್ರದಾಗ ತೆರಿ. ನೆರೆತರಗಳಿಗೆ ಅಂಜಿದಡೆ ಅಂತಯ್ಯ ಅಕ್ಕ ಮಾಡಿ ಸಮುದ್ರ ದಡದಲ್ಲಿ ಮನೆ ಮಾಡಿ ನೆರೆತರಗಳಿಗೆ ಅಂಜಿದಡೆ ಅಂತಯ್ಯ. ದಂಡಿಗೆ ಮನೆ ಮಾಡಿದ್ರೆ ಅದಕ್ಕೆ ಅಂಜಂಗಿಲ್ಲ, ಹೋಗಿ ಕುಡಿಬೇಕು. ಬರ್ತಾ ಕುಡಿತಾ ಇರ್ಬೇಕು. ಸಂಸಾರ ಎಲ್ಲ ಆರಾಮ ಆದ್ರೊಳಕ ನಾ ಪ್ರವಚನ ಕೇಳ್ತೀನಿ, ಜಪ ಮಾಡ್ತೀನಿ. ಮೂರ್ಖ. ಲಾಟ ಇಲ್ಲದ ನೀರಿಲ್ಲ, ಸಮುದ್ರ ಇಲ್ಲ. ದುಃಖ ಇಲ್ಲದ ಸಂಸಾರ ಇಲ್ಲ. ದುಃಖ ಬರ್ತದೆ. ಚಕ್ರಾರ ಪಂಕ್ತಿ ಇರುವ ಗಚ್ಚ ಭಾಗ್ಯ ಪಂಕ್ತಿ. ಹ್ಯಾಂಗೆ ಗಡಿಯಾರ ತಿರುಗ್ತವಲ್ಲ ಹಂಗೆ ಇವೆಲ್ಲ ತಿರ್ಕೋತೇ ಇರ್ತಾವೆ. ಸುಖ ದುಃಖ ಮಾನ ಅಪಮಾನ ಲಾಭ ಇವು ತಿರುಗ್ತಾ ಇರ್ತಾವೆ. ಸೇಮ್ ಒಂದೇ, ಯಾರಿಗೂ ಇಲ್ಲ ಜಗತ್ತಿನೊಳಗೆ. ಅವೆಲ್ಲ ಹೋದೊಳಗೆ ನಾ ಕುಡಿತೀನಿ ರೀ ನೀರು. ಸತ್ಯ ಹೋದ. ನಮ್ಮ ಜೀವನನೂ ಹಿಂಗೆ. ನಾವಂತೆ ಎಲ್ಲ ಕೇಳ್ಬೇಕಂತ ರೀ. ಸ್ವಲ್ಪ ಮನ್ಯಾಗ ತ್ರಾಸದ ರೀ, ಮನೆಗೆ ಜಡ್ಡಿಗೆ ಬಿದ್ದಾರಿ, ಮನೆಗೆ ಯಾರೇ ಇಲ್ರಿ, ಯಾರು ಇಲ್ಲಿ ಕಡೆಗೆ ಮುಂದೆ ನೀನು ಇರಂಗಿಲ್ಲ. ಅದು ಗೊತ್ತದ ನಿನಗೆ. ನೀನು ಇರಮಿದ್ದಿ, ಊಟ ಬಿಡ್ಕೊಂಡು ಕುಡ್ರಮಿದ್ದಿ. ನೀನು ಒಂದು ಸುಖವನೇ ಇದ್ದಿ. ವಿಚಾರ ಮಾಡಲ್ಲ. ಎದಕ್ಕೆ ಬಂದಿದೆ ವಿಚಾರ ಮಾಡು. ಶಾಸ್ತ್ರ ಯದಾ ಯೋನ್ಯಂ ಪ್ರಮುಚ್ಯಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷೇ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ತಾಯಿ ಹೊಟ್ಟೆಗಿರೋದು ನಾವೆಲ್ಲ ಆಣಿ ಮಾಡಿ ಬಂದೇವಂತ. ತಾಯಿ ಹೊಟ್ಟೆ ಏನು 4x6 ಪಲ್ಲಂಗಿತ್ತೇನ್ರಿ? ಅಲ್ಲಿ 7 ತಿಂಗಳಿದ್ರಿ ಅಲ್ಲ. ಈಗ 4x3x6 ಪಲ್ಲಂಗ ಮೇಲೆ ಮುಖತಾನೆ. ಯಾರೇ ಸರಿ ನಾ ಆರಾಮ್ ಮುಖತೇನೆ. ಒಂದು ರಾತ್ರಿ ಕಳೆಕ ದಿನಕ್ಕೆ ವಜ್ಜಾಕದ ಇಲ್ಲಿ. ಮತ್ತು 7 ತಿಂಗಳು ಇದೆಯಲ್ಲಪ್ಪ ಹೊಟ್ಟೆಗೆ. ಅಲ್ಲೇನಿತ್ತು? ಪಲ್ಲಂಗಿತ್ತ? ಅಲ್ಲೇನು ಲೈಟ್ ಇದ್ದ? ಅಲ್ಲೇನು ಸುಗಂಧ ಹಚ್ಚಿದ್ರ? ಏನಿತ್ತು? ಅಮೇಧ್ಯ ಅಡಿಕೆ ಮೂತ್ರ ಕುಡಿಕೆ ಮಲಮೂತ್ರ ತುಂಬಿತ್ತು ಹೊಟ್ಟೆ ಹೊಲಸ ಏಕಿದು. ಅದರಾಗೆ 7 ತಿಂಗಳು ಇದೆಯಲ್ಲ. ನಾಚಿಕೆ ಬಂದಿಲ್ಲ ನಿನಗೆ? ಹೊರಗೆ ಬಂದು ಕುಡಿ ಎಷ್ಟು ಮೂಗು ತಿರುತಿ, ಎಷ್ಟು ಮಾರಿ ತಿರುತಿ, ಹೊಟ್ಟೆ ಹೊಲಸದ್ರಿ ಎಟ್ಟದ ಅಂತ. ಹೊಟ್ಟೆಗೆ ಏನಿದೆ? ಅಲ್ಲೇನು ವ್ಯವಸ್ಥೆ ಮಾಡಿದ್ದೀರಿ ನೀನು? ತಾಪ, ಕ್ರಿಮಿ ಕೀಟ, ಹೊಲಸ. ಅವಾಗ ಕೂಸು ಬೇಡ್ಕೋತ ದೇವರಿಗೆ ಯದಾ ಯೋನ್ಯಂ ಪ್ರಮುಚ್ಯಾಮಿ ತತ್ ಪ್ರಪದ್ಯೆ ಪರಮೇಶ್ವರ. ಹೇ ಪರಮಾತ್ಮ, ನಾನು ಹೊರಗೆ ಹಾಕೋಯಪ್ಪ, ಹೊರಗೆ ಹಾಕೋ. ಈ ನರಕದಾಗ ಇರಂಗಿಲ್ಲ ಪರಮಾತ್ಮ. ಹೊರಗೆ ಹೋಗಿ ಏನು ಮಾಡ್ತೀವಿ? ತತ್ ಪ್ರಪದ್ಯೆ ಪರಮೇಶ್ವರಂ. ಹೊರಗೆ ಹೋದ್ಕೊಳ್ಳೆ ಮೊಟ್ಟ ಮೊದಲು ನಿನ್ನ ಕೆಲಸನೇ ಮಾಡ್ತೀನಿ. ತೊಳುವುದೇ ಮಾಡ್ಕೋದಾವುದು ಭವಹರಣ. ಹೊಳ್ಳಿ ಈ ಹೊಟ್ಟಿಗೆ ಬರಲಾರ್ದಂಗೆ ಮಾಡ್ಕೋತೀನಿ. ಹೊಟ್ಟಿಗೆ ಬರಲಾರ್ದಂಗೆ ಬರ್ಬೇಕಾದ್ರೆ ಪುಣ್ಯ ಪಾಪ ಬಿಡಬೇಕು. ದೇವರು ಭಜನೆ ಮಾಡಿದ್ರೆ ಹೊಳ್ಳಿ ಬರಂಗಿಲ್ಲ. ದೇವರು ಕರ್ಕೋತಾನೆ. ತಾಯಿ ತಂದೆ ಕರೆದ್ರೆ ಹುಟ್ಟಿ ಬರ್ತೇವೆ, ದೇವರು ಕರೆದ್ರೆ ಹುಟ್ಟಿ ಬರಂಗಿಲ್ಲ. ಯಾಕೆ? ದೇವರು ಹುಟ್ಟಿಲ್ಲ, ಸತ್ತಿಲ್ಲ. ಶಿವ ಹುಟ್ಟ್ಯಾನೆ, ಶಿವ ಸತ್ತಾನೆ ಅಂತ ಕೇಳಿರಿ? ಇಲ್ಲ. ದೇವರು ಅಂತ ಹೋದ್ರೆ ನಮಗೂ ಹುಟ್ಟು ಸಾವು ಹೋಗ್ತದೆ. ಅದು ಸಿಗಲಿಲ್ಲ. ತಾಯಿ ಹೊಟ್ಟೆ ಹೋದ್ರೆ ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಹೇ ಸಂಸಾರೇ ಫಲ ದುಸ್ತಾರೆ. ಇಲ್ಲೇ ಮತ್ತೆ ಹೊಳ್ಳಿ ಬರ್ತೇವೆ. ಅದಕ್ಕೆ ಮಹಾತ್ಮ ನಮ್ಗೆ ಹೇಳ್ತಾರೆ, ಪುಣ್ಯಾತ್ಮರೇ ಹಿಂಗೆ ಮಾಡ್ರಿ, ಈ ಹೊಟ್ಟಿಗೆ ಬರ್ಲಾರ್ದಂಗೆ ಮಾಡ್ಕೋರಿ. ಇದು ಬಂದ ಬಳಕೆ ಗಂಡ, ಮನುಷ್ಯ ಹುಟ್ಟಿದ ಬಳಕೆ ಗಂಡ ಹೆಂಡತಿ, ಸುಖ ದುಃಖ, ಮಾನ ಅಪಮಾನ, ಲಾಭ ಹಾನಿ ಇವೆಲ್ಲ ಇಲ್ಲ. ದೇವರಾಗ್ರಿ, ನಾರಾಯಣರಾಗ್ರಿ. ನರ ಆಗಬೇಡ್ರಿ, ಶವ ಆಗಬೇಡ್ರಿ, ಶಿವ ಆಗಬೇಕು. ಪರಂತು ನಾವು ಕಣ್ಣು ಕಿವಿ ಕೈ ಕಾಲಿಗೆ ಸೋತು
ಆಡಬಾರದು ಮಾಡಬಾರದು ಮಾಡಿ ಮತ್ತೇನಾಗ್ತೇವೆ ಅಂತ ಕೇಳಿದರೆ ಮತ್ತೆ ಜನ್ಮಕ್ಕೆ ಬರ್ತೇವೆ, ಮತ್ತೆ ಜನ್ಮಕ್ಕೆ ಬರ್ತೇವೆ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಇಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮನುಷ್ಯ ಶರೀರ ಏನು ಕೆಡಿಸ್ಬಿಟ್ರಿ. ದೇವರಾಗುವ ಶರೀರ, ಮಹಾತ್ಮರಾಗುವ ಶರೀರ, ಮೀರಾಬಾಯಿ ಆಗುವ ಶರೀರ, ಅಕ್ಕಮಾದೇವಿ ಆಗುವ ಶರೀರ, ಬಸವಣ್ಣ ಆಗುವ ಶರೀರ ಏನದು? ನೀನು ಮನೆಯವ್ರು ಬಿಟ್ಟು ಒಬ್ಬರೇ ನೆನೆಸ್ತಾರೆ, ನನಗೆ ನೆನೆಸ್ತಾರೆ. ಇಲ್ಲಿ ತನಕ ನೆನೆಸ್ತೇವೆ ಬಸವಣ್ಣನಿಗೆ, ಇಲ್ಲಿ ತನಕ ನೆನೆಸ್ತೇವೆ ಸಂತ ತುಕಾರಾಮರಿಗೆ, ಇಲ್ಲಿ ತನಕ ನೆನೆಸ್ತೇವೆ ಮೀರಾಬಾಯಿಗೆ, ಅಕ್ಕಮಾದೇವಿ. ನೀ ಮನೆ ಮಗ್ಗದವರೇ ನೀವು ನೆನೆಸ್ತಾರೆ. ಮುರಿತರ ಕೈ ಎಂದು ಸಾಯ್ತದ, ಇದು ಬಹಳ ಎಂದು ಸಾಯ್ತದೆ ನೆನೆಸ್ತಾರೆ. ಎಂಥ ಮಾನವ ಜನ್ಮ ಏನು ಕೆಡಿಸ್ಬಿಟ್ರಪ್ಪ. ಶಿವನಾಗತಕ್ಕಂಥ ಶರೀರ, ಸಂತರಾಗತಕ್ಕಂಥ ಶರೀರ, ಮಹಾತ್ಮನಾಗತಕ್ಕಂಥ ಶರೀರ, ಇದು ಶರೀರ ಬೇಕಾದಾಗ್ತದೆ ರೀ. ಅದಕ್ಕೆ ಹಳೆಗೆ ಹೇಳ್ತಾರೆ, ಮನುಷ್ಯನ ಶರೀರ ಜಂಕ್ಷನ್ ಇದ್ದಂಗೆ ಅಂತ. ಅಂದ್ರೆ ಜಂಕ್ಷನ್ಗೆ ಹೋಗಿ ಎಲ್ಲ ಕಡೆ ತಿರುಗಿ ಸಿಗುತ್ತಾವಿಲ್ರಿ. ಸಣ್ಣ ಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಾವು ಮುಂಬೈ ಸಿಗಂಗಿಲ್ಲಪ್ಪ ಅಂತ. ಜಂಕ್ಷನ್ಗೆ ಹೋದ್ರೆ ಎಲ್ಲ ಕಡೆ ಟಿಕೆಟ್ ಸಿಗುತ್ತಾವ. ಎಲ್ಲಿಗೆ ಹೋದ್ರೆ ನೀವು ಯಾವ ದೇಶಕ್ಕಾದ್ರೂ ಹೋದ್ರೆ ಎಲ್ಲ ಕಡೆ ವಿಮಾನ, ಎಲ್ಲ ಕಡೆ ವಿಮಾನ ಬರ್ತಾರೆ. ಎಲ್ಲಿ ಹಳ್ಳಿಯಾಗ ಬಸ್ ಹೋಗೋ ಜಾಗದಾಗ ನಂಗೆ ವಿಮಾನಕ್ಕೆ ಹೋಗ್ತಿರೋ ಜಾಗ ಸಿಗುತ್ತಲ್ಲ. ಹಂಗೆ ಈ ಶರೀರ ನಿಮಗೇನು ಸಿಕ್ಕದ, ನೀವು ಏನು ಬೇಕಾದಾಗ ಮಾನವನಾಗಬಹುದು, ಸಂತನಾಗಬಹುದು, ದೇವರಾಗಬಹುದು. ಅಂತ ಶರೀರ ನೀಚ ರಾವಣ ಆಗಕ್ಕೂ ಬರ್ತದೆ, ರಾಮ ಆಗಕ್ಕೂ ಬರ್ತದೆ ಈ ಶರೀರದೊಳಗೆ. ಸೂರ್ಯ ಪನ್ನಕ್ಕಾಗಕ್ಕೆ ಬರ್ತದೆ, ಶೀತ ಆಗಕ್ಕೂ ಬರ್ತದೆ ಈ ಶರೀರದೊಳಗೆ. ಏನಾಗಬೇಕಂತ ವಿಚಾರ ಮಾಡೀವಿ. ರಾವಣ ಆಗ್ಬೇಕಂತೀವಿ, ದುರ್ಯೋಧನ ಆಗ್ಬೇಕಂತೀವಿ, ಏನು ಕೀಚಕ ಆಗ್ಬೇಕಂತೀವಿ, ಸೂರ್ಯ ಪನ್ನಕ್ಕಾಗಬೇಕಂತೀವಿ. ಏನು ವಿಚಾರ ಮಾಡಿ. ನಿನ್ನ ಕೈ ಆಗದ, ನಿನ್ನ ಕೈ ಆಗದ. ಬೇಕಾದಾಗ್ಬೋದು, ಶೀತ ಆಗ್ಬೋದು, ದ್ರೌಪದಿ ಆಗ್ಬೋದು, ಅಕ್ಕಮಾದೇವಿ ಆಗ್ಬೋದು, ಮೀರಾಬಾಯಿ ಆಗ್ಬೋದು, ಬಸವಣ್ಣ ಆಗ್ಬೋದು. ಅರೆ ಇಂಥದ್ದು ಶರೀರ. ಈಗ ಅಂಕಿ ಸಂಖ್ಯೆ ಬರಲಾರ್ದು ಸೈನ್ ಮಾಡಿ ಚೆಕ್ ಕೊಟ್ರೆ ಎಷ್ಟು ಬೇಕಾದ್ರೆ ರೊಕ್ಕ ಸಿಗ್ತಾವಲ್ಲ. ಚೆಕ್ ಕೊಟ್ರೆ ಸಹಿ ಮಾಡಿ ಚೆಕ್ ಕೊಟ್ಟೇವಲ್ಲ, ಎಕ್ಕಾಳು ಬರೀನಿ, 1000 ಬರಿ, 10,000 ಬರಿ, 1,00,000 ಬರಿ, ಕರೋಡು ಬರಿ. ಹಂಗೆ ನಿಮ್ಮದು ಶರೀರ ಚೆಕ್ ಅದೇ. ಏನು ಬರಿತೀರಿ ಬರಿ, ನಿಮ್ಮ ಕೈಗೆ ಫೈಟ್ ಚೆಕ್ ಅದೇ. 10 ಬರೀತಾರೆ, 100 ಬರೀತಾರೆ, 1000 ಬರೀತಾರೆ, ಲಕ್ಷ ಬರೀತಾರೆ, ಕರೋಡು ಬರೀತಾರೆ. ಏನು ದನ ಆಗ್ಬೇಕಂತೀರಿ, ಏನು ಕತ್ತೆ ಆಗ್ಬೇಕಂತೀರಿ, ಪಕ್ಷಿ ಆಗ್ಬೇಕಂತೀರಿ, ಏನು ಮನುಷ್ಯ ಆಗ್ಬೇಕಂತೀರಿ, ಏನು ಮಹಾಂತ ಆಗ್ಬೇಕಂತೀರಿ, ಏನು ಮಹಾದೇವ ಆಗ್ಬೇಕಂತೀರಿ, ನಿಮ್ಮ ಕೈಯಾಗದ ಬರೀ. ಆ ಮನುಷ್ಯನಿಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಕೊಟ್ಟಾರ ಓಪನ್ ಚೆಕ್ ಕೊಟ್ಟರೆ, ಪರಮಾತ್ಮ ಈ ಚೆಕ್ ಕೊಟ್ಟ, ನೀವು ಏನು ಆಗ್ಬೇಕಂತ ಬರ್ಕೋ. ಏನು ದನ ಆಗ್ಬೇಕಂತೆ, ಕತ್ತೆ ಆಗ್ಬೇಕಂತೆ, ಪ್ರಾಣಿ ಆಗ್ಬೇಕಂತೆ, ಪಶು ಆಗ್ಬೇಕಂತೆ, ಏನು ಮನುಷ್ಯ ಆಗ್ಬೇಕಂತೆ, ಏನು ಮಹಾತ್ಮ ಆಗ್ಬೇಕಂತೆ, ಏನು ಮಹಾದೇವ ಆಗ್ಬೇಕಂತೆ ಬರ್ಕೋ. ಪರಂತು ನಾವು ಇಂಥ ಮೂರ್ಖರು. ಬ್ಯಾಳ ಬರ್ಕೊಂಡು ದನದಂಗೆ ಬರ್ತ ಮಾಡಿ ದನ ಆದೇವಿ, ಕತ್ತಿಗೆ ಕತ್ತು ಮಾಡಿದೇವಿ. ಯಾವ ಕೆಲವು ಮೂರ್ಖರು ಖಾಲಿನೇ ಇಟ್ಟು ನ ಪುಣ್ಯಂ ನ ಪಾಪಂ, ಖಾಲಿ ಏನಿದ್ದಾರೆ, ಏನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆ. ಏನೂ ಬರಲಿಲ್ಲ. ಏನು ಮಾಡಿದೆ?
ಊಟದ ದೊಡ್ಡವಾದ ಸಾಕ ಏನು ಮಾಡೋದು? ಹೊಲ ಮನೆ ಮಾಡ್ದ ಇದು ಅಲ್ರಿ, ಹೊಲ ಮನೆ ಇದು ಅಲ್ಲಿ, ಇದು ಗಳಿಸೋದಲ್ಲ, ಅದು ಗಳಿಕೆ ಅಲ್ಲ, ನಮ್ದು ಇಲ್ಲೇ ಬಿಟ್ಟು ಹೋಗೋದದು, ಇಲ್ಲೇ ಬಿಟ್ಟು ಹೋಗೋದದು. ಮಾಡ್ಯಾನೇನು? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಏನು ಮಾಡಲಿಲ್ಲ, ಬರೋದು ಏನು ಮಾಡಲಿಲ್ಲ. ಪಾಪ ಮಾಡಿ ನರಕನೂ ಹೋಗಲಿಲ್ಲ, ಪುಣ್ಯ ಮಾಡಿ ಸ್ವರ್ಗಕ್ಕೂ ಹೋಗಲಿಲ್ಲ, ಸೇವಾ ಮಾಡಿ ಮಹಾತ್ಮ ಕೃಪಾನು ಪಡೀಲಿಲ್ಲ, ಜ್ಞಾನ ಮಾಡ್ಕೊಂಡು ಮುಕ್ತಿ ಆಗಲಿಲ್ಲ, ಭಕ್ತಿ ಮಾಡಿ ಏನು ಮಾಡಿದೆ ಅಂತ ಕೇಳ್ತಾರೆ ಅವರು. ಖಾಲಿನೇ ಇಟ್ಟು ಈ ಚೆಕ್ಕು ಬರೀ ಅದ್ರಾಗ ಚೆಕ್ ಬರೆಯಕ್ಕದ, ಖಾಲಿ ಇಡಕ್ಕೆ ಚೆಕ್ ಅಲ್ಲದ, ಚೆಕ್ ಬರೆಯಕ್ಕದ. ಪರಮಾತ್ಮ ಸಹಿ ಮಾಡಿ ಕೊಟ್ಟ ನಿನಗ ಮನುಷ್ಯ ದೇಹ, ಇದ್ರಾಗ ಏನು ಬರಿಬೇಕು ಬರೀ, ಖಾಲಿ ಇಡಬಾರ್ದು. ಖಾಲಿ ಇಟ್ಟರೆ ಮೂರ್ಖ ಅಂತ ನನಗೆ ಪರಮಾತ್ಮ ಸಹಿ ಮಾಡಿ ಕೊಟ್ಟಾನ. ಬೇಕಾದಷ್ಟು ಬರ್ಕೋಪ್ಪ ಅಂತ ನಿನ್ನ ಮ್ಯಾಲೆ ಪ್ರೀತಿ, ಬರ್ಕೋ, 1000 ಲಕ್ಷ ಕೋಟಿ ಬರ್ಕೋ, ಉದ್ಧಾರ ಆಗಂತ ಪರಮಾತ್ಮ ಕೊಟ್ಟಾನೆ. ಈ ಚೆಕ್ ಖಾಲಿ ಇಟ್ಟರೆ ಅಲ್ರಿ, ಖಾಲಿ ಇಟ್ಟರೆ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಪುಣ್ಯಿಲ್ಲ ಪಾಪಿಲ್ಲ, ಏನೂ ಮಾಡಲಿಲ್ಲ, ಖಾಲಿ ಇಟ್ಟು ಚೆಕ್ಕ. ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಬರಿಬೇಕ್ರಿ ಚೆಕ್ ಅಂದಮೇಲೆ ಬರೆಯಕ್ಕೆ ಚೆಕ್ ಅದ, ಹಂಗೆ ಇಲ್ಲ. ಈ ಮನುಷ್ಯ ದೇಹ ಪರಮಾತ್ಮ ಸಹಿ ಮಾಡಿಕೊಟ್ಟಾನ. ಎಷ್ಟು ಬೇಕಾಯ್ತು ಬರ್ಕೋ, ದನ ಆಗ್ಬೇಕಂದ್ರೆ ಮಾಡು, ಕತ್ತೆ ಆಗ್ಬೇಕಂದ್ರೆ ಮಾಡು, ಮನುಷ್ಯ ಆಗ್ಬೇಕಂದ್ರೆ ಮಾಡು, ದೇವರ ಆಗ್ಬೇಕಂದ್ರೆ ಮಾಡು, ಮಹಾತ್ಮ ಮಾಡು, ಬರ್ಕೋ, ಏನು ಮಾಡ್ತೀವಿ ಮಾಡು. ಪರಂತು ಬುದ್ಧಿಹೀನ ಮನುಷ್ಯ ಪರಮಾತ್ಮನ ಚಕ್ಕ ಹಾಳು ಮಾಡದಂತೆ, ಹಾಳು ಮಾಡ ಏನಾಗತಿ ಆಗು, ಎಷ್ಟು ಬೇಕಾದ ಆಗುವಂತ ಚೆಕ್ ಕೊಟ್ಟನು ಪರಮಾತ್ಮ. ಈ ಮನುಷ್ಯ ದೇಹ, ಈ ದೇಹ ಸಹಿ ಮಾಡಿ ಕೊಟ್ಟಾನ. ನಿನಗೆ ಖಾಲಿ ಇಟ್ಟೇನಪ್ಪ ಚೆಕ್, ಹಂಗೆ ಖಾಲಿ ಇಟ್ಟು. ಮೂರ್ಖ ಅಂತಾರಲ್ಲ ಅಂಥವನಿಗೆ. ಅದಕ್ಕೆ ಪುಣ್ಯಾತ್ಮರೇ, ಇದು ಮನುಷ್ಯ ಶರೀರ ನಮಗೇನು ಬಂದದ, ಇದು ಇಲ್ಲ ಅಷ್ಟು ಆಯುಷ್ ಆಯುರ್ವರ್ಷತಂ ದೃಢ ಪರಿಮಿತಂ ಹತ್ರ ನಮ್ಗೆ 60 ವರ್ಷ ಆಯುಷ್ ಅದ ಅಂದ್ರೆ 30 ವರ್ಷ ನಿದ್ದೆ ಮಾಡಿದ್ರೆ ಅರ್ಧ ನಿದ್ದೆ ಮಾಡಿರಿ, ಹೆಚ್ಚಿಗೆ ಮಾಡೋದ್ರಿಂದ ಸೂರ್ಯ ಹೊಂಟೆ ಮೇಲೆ ಮಕ್ಕಳು ಕಂಪನಿನೂ ಅದಾವ. ನೀವು ಅರ್ಧನೇ ಇಡ್ರಿ, ಅರ್ಧ ಹಗಲ ಅರ್ಧ ರಾತ್ರಿ ಅಂದ್ರೆ 60 ವರ್ಷ ನಿಮ್ಮ ಜೀವನದ 30 ವರ್ಷ ನಿದ್ದೆ ಆಗೈತೆ. ಏನು ಗಳಿಸಿದ್ರೆ, ಏನು ಕಳೆದ್ರೆ, ಏನು ಪುಣ್ಯ ಮಾಡಿದ್ರೆ ಏನಿಲ್ಲ, 30 ವರ್ಷ ನಿದ್ದೆ ಆಗೈತೆ. ಇನ್ನು ಮುಂದೆ ಎಷ್ಟು ಉಳಿತೀರಿ? 60 ಅಂದ್ರೆ 30 ಉಳಿತು. ಆಟ ಆಡೋದ್ರಾಗ ಆಟ ಆಡಿದ್ರೆ 12 ವರ್ಷ ಬೇಕು. ಕೆಮ್ಮಕ್ಕ ಉಗಳಕ್ಕೆ ಒಂದು 12 ವರ್ಷ. 30 ವರ್ಷನಾಗ ಎಷ್ಟು ಹೋಯ್ತೀರಿ? ಅಟೊಳಗೆ 12, 12, 24. ನಿಮ್ಮ ಪಾಲಿಗೆ ಎಷ್ಟು ಉಳಿತು? 12, 13 ಉಳಿತು. ಇದ್ರಾಗ ಏನು ಮಾಡ್ಬೇಕ್ರಿ? ಇದ್ರಾಗ ಹೆಂಡತಿ ಮಾಡ್ಕೋಬೇಕು, ಇದ್ರಾಗ ಮಕ್ಕಳು ಹಿಡಬೇಕು, ಇದರಾಗ ಮನೆ ಕಟ್ಟಬೇಕು, ಇದರಾಗೆ ಭಜನೆ ಮಾಡಬೇಕು, ಇದರಾಗೆ ಪಾಪ ಮಾಡಬೇಕು, ಇದರಾಗೆ ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಎಷ್ಟು ಕೆಲಸ ಅದಾವ್ರಿ ಈ ವರ್ಷನಾಗ. ಯಾವಂತ ಮಾಡ ನಿನ್ನ ಪಾಲಿ ಎಷ್ಟು ವಿಚಾರ ಮಾಡಿದ್ರೆ ಇಲ್ರಿ. ಏನು 60 ವರ್ಷ, ಏನು 60 ವರ್ಷ ಬದುಕಿದೆ ಅಷ್ಟೇ. ನಿದ್ದೆ 30 ಹೋಗ್ಯಾವ, ಆಡೋದ್ರಾಗ 12 ಹೋಗ್ಯಾವ, ಉಗುಳೋದ್ರಾಗ 12 ಹೋಗ್ಯಾವ. ಕಮ್ಮಿ ಉಳಿತೈತೆ ನಿನ್ನ ಪಾಲಿಗೆ. ಈಗ ಬಾ ಅಂದ್ರೆ ಪ್ರೋಜೆಕ್ಟ್ ಬರ್ತಾರೆ, ಬರೋಕೆ ಅದೇನು ಇವೇನೇ ಕೇಳೋದು ಸತ್ತಂಗೆ ಇಲ್ಲ. ಮತ್ತೆ 12 ವರ್ಷ ಮುದುಕಾಗಿ ಏನು ಕೆಲಸ? ಹುಡುಗರಿಗೆ ಏನು ಕೆಲಸ ಇಲ್ಲ, ಮುದುಕರಿಗೆ ಏನು ಕೆಲಸ ಇಲ್ಲ. ಅವಕ್ಕೂ ಮಾತಾಡೋಕೆ ಬರೋಂಗಿಲ್ಲ, ಇವಕ್ಕೂ ಮಾತಾಡೋಲ್ಲ, ಅವಕ್ಕೂ ಬಾಯ ಹಲ್ಲಿಲ್ಲ, ಇವಕ್ಕೂ ರಾಮ್ ರಾಮದ ರಾಮ್ ಅನ್ನಕ್ಕೆ ಬರೋಂಗಿಲ್ಲ. ಹುಡುಗರು ಹೆಂಗದ ಹಂಗೆ. ವೃದ್ಧತ್ವ ಬಾಲತ್ವ ಭೂ ಶೇಷನ್ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿ. ಅಷ್ಟರಾಗೆ ಓದೋದ್ರಾಗ ಮದುವೆ ಮಾಡ್ಕೋಬೇಕು, ಮಕ್ಕಳು ಹಡಿಬೇಕು, ಮನೆ ಕಟ್ಟಬೇಕು, ನೌಕರಿ ಮಾಡಬೇಕು. ಎಷ್ಟು ಕೆಲಸ. ದೇವ್ರಿಗೆ ಯಾವಾಗ ನೆನೆಸ್ತಾನ್ರಿ?
ಯಾವಾಗ ನೆನೆಸ್ತಾನೆ ದೇವ್ರಿಗೆ? ಟೈಮ್ ಇಲ್ಲ ನಮಗೆ, ಟೈಮ್ ಇಲ್ರಿ, ಟೈಮ್ ಇಲ್ಲ, ಟೈಮ್ ಇಲ್ಲ. ಮಹಾತ್ಮರಂತ ಹೇಳ್ತಮ್ಮ, ನಿನಗೆ ದೇವ್ರ ನೆನೆಸೋಕ್ಕೆ ಟೈಮ್ ಇಲ್ಲ, ಸಾಯಕ್ಕೆ ಟೈಮ್ ಅದ. ಟೈಮ್ ಇದ್ರೆ ಬರ್ತೀನಿ ಅಂದ್ರಿ, ಯಮರಾಜ್ ಹೇಳ್ರಿ ನಡಿಯೋದು, ಟೈಮ್ ಇಲ್ಲ ಆಮೇಲೆ ಬರ್ತೀನಿ, ಟೈಮ್ ಸಿಕ್ಕಿದ್ರೆ ಬರ್ತೀನಿ ಅಂದ್ರೆ ನಡೀತದೆ? ಒದ್ದು ಒಯ್ತಾನಲ್ಲ, ನೀ ಅಲ್ಲಂದ್ರೂ ಹೋಯ್ತಾನೆ. ಇಲ್ರಿ ನಮ್ಮ ಮನೆ ಮೊನ್ನೆ ಹೆಂಡತಿ ಮಾಡ್ಕೊಂಡೀನಿ, ಇನ್ನೂ ಮಕ್ಕಳು ಹಡಗಿಲ್ಲ, ಏನೋ ಮುಂದಿನ ಬರ್ತೀನಿ ಅಂದ್ರೆ ಬಿಡ್ತಾನೆ? ಮೊಮ್ಮ ಹುಟ್ಟ್ಯಾದ್ರಿ ಮಾರಿ ನೋಡಿ ಬರ್ತೀನಿ ಅಂದ್ರೆ ಬಿಡ್ತಾನೆ? ಬಿಡಂಗಿಲ್ರಿ. ಟೈಮ್ ಕೇಳಲ್ಲ, ಅವ ಕೇಳಂಗಿಲ್ಲ, ಯಮರಾಜ ಟೈಮ್ ಕೇಳಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರಣೆ. ಎಂದು ಸಾಯ್ತೀನಿ ಅಂದು ಸಾಯ್ತೀನಿ ಅನ್ಬೇಡ್ರಿ. ನಾವು ದಿನ ಸಾಯ್ತೇವೆ ಅದು ಈಗ ಎಷ್ಟು ವರ್ಷ ಸತ್ತೀರಿ? ಯಾರಿಗೆ 30, ಯಾರು 50 ಸತ್ತೀರಿ? 50 ವರ್ಷ ಸತ್ತೀರಿಲ್ಲ, ಏನು ಇದ್ದೀರಿ? ಗೊತ್ತಾಗೋದಿಲ್ರಿ. ಕರ್ಗಸ ಕೊಯ್ತಾರೆ ನೋಡ್ರಿ, ಇಲ್ಲ ಒಮ್ಮೆ ಕೊಯ್ಯಂಗಿಲ್ಲ, ಇಟ್ಟು ಗೊತ್ತಾಗಿಲ್ಲ ನಮಗೆ. ಒಮ್ಮೆ ಪುಡಕ್ಕಂತ ಬೀಳ್ತೀರಿ, ಕೂರ ಹೋಯ್ತಾನೆ, ಎಷ್ಟು ಕೂರ ಗೊತ್ತಾಗಿಲ್ಲ ಅದಕ್ಕೆ. ಹಂಗೆ ನಿಮಗೂ ದಿನ ಕೊಯ್ತದೆ, ಹಗಲ ರಾತ್ರಿ ಕರ್ಗಸ ಕೊಯ್ತದೆ. ಹಗಲ 12 ತಾಸು ಸಾಯ್ತೀವಿ, ರಾತ್ರಿ 12. ಒಮ್ಮೆ ಸಾಯಂಗಿಲ್ಲ ಯಾರು, ಒಮ್ಮೆ ಕಟಿಗೆ ತುಂಡಂಗಿಲ್ಲ, ಕೊರೆದು ಎಣ್ಣೆ. ಹಂಗೆ ನೀನು ಇಟ್ಟು ಮುಂಜಾನೆ ದಿವಸಕ್ಕೆ 12 ತಾಸು ಸಾಯ್ತಿ, ರಾತ್ರಿ 12 ತಾಸು, ಹಿಂಗೆ 12 ತಾಸು ಅವಾಗ ವಾಡಿ ಕೊಂಡಿರ್ತೀವಿ. ಮುಗಿದ ಒಮ್ಮೆ ಗೊತ್ತಾಗಿಲ್ಲ ನಮಗೆ, ಒಮ್ಮೆ ದಿನಂಪ್ರತಿ ನೋಡೋದು ಗೊತ್ತಾಗಿಲ್ಲ. ಭಾಳ ದಿವ್ಸ ಭೇಟಿ ಅದು, ಯಾಕೆ ಹಿಂಗಾಗಿದೆಯೋ ಅಂತೀರಲ್ಲ, ದಿನ ನೋಡ್ರೆ ಗೊತ್ತಾಗಿಲ್ಲ. ಸ್ವರ್ಗದ್ದು ಎಂದ್ರೆ ನೋಡು, ಅಯ್ಯೋ ಹಂಗಾಗಿದೆಯೋ ಅಪ್ಪ, ಹೆಂಗಿದ್ದಿ ಮತ್ತು ದಿನ ಮನೆಗೆ ಇರ್ತಾವಲ್ಲಿ, ಗೊತ್ತಾಗಿಲ್ಲ. ಭಾಳ ದಿವ್ಸ ಗೊತ್ತಾಗ್ತದೆ. ಹಂಗೆ ನೀವು ಸಾಯೋದು ನಿಮಗೆ ಗೊತ್ತಾಗಿಲ್ಲ, ಅವಾಗ ಗೊತ್ತಾಗ್ತದೆ. ಸತ್ತ, ಹೆಂಗೆ ಸತ್ತ, ಯಾಕೆ ಸತ್ತ, ಹಿಂಗೆ ಸತ್ತ, ಹಂಗೆ ಸಾಯ್ತಾರೆ ಎಲ್ಲರೂ. ಹಂಗಿಲ್ಲ. ಸಾಯಕ್ಕೆ ಹುಟ್ಟಿರಿ ಸಾಯ್ತೀರಿ, ಮತ್ತೇನು ಸೀದಾ ಬೇರೆ ಮಾತಲ್ಲ. ಇರಕ್ಕೆ ಹುಟ್ಟಿರಿ, ಸಾಯಕ್ಕೆ ಹುಟ್ಟಿರಿ. ಮನೆ ಬಿತ್ತು ಅದೇ ಬೀಳಕ್ಕೆ ಕಟ್ಟಿದೆ, ಹಾಗೆ ಇರ್ತದೆ. ಮನೆ ಕಟ್ಟೋದು ಮನೆ ಬೀಳ್ತದೆ. ನಾ ಇರಕ್ಕೆ ಮನೆ ಕಟ್ಟಿಲ್ಲ, ಹಿಂದಿನ ನಾಳೆ ಬೀಳ್ತದೆ. ನಾ ಇರಕ್ಕೆ ಹುಟ್ಟಿಲ್ಲ, ಸಾಯಕ್ಕೆ ಹುಟ್ಟೀನಿ. ಒಂದು ದಿವ್ಸ ಸಾಯ್ತೀನಿ, 2 ದಿನ ಎಂದು 2 ದಿನ ಮುಂದೆ. ಏನು ಮಾಡಬೇಕು? ಸಮಸ್ಯೆ ಇಲ್ಲದ ಸಾವು ತಪ್ಪುದಲ್ಲ ಅಂದಮೇಲೆ ಏನು ಮಾಡಬೇಕು? ಇದು ಬುದ್ಧಿವಂತ. ರೋಗ ಗೊತ್ತಾಯ್ತು ಅಂದಮೇಲೆ ಮನೆಗೆ ಕೊಂಡ್ರ ಮೂರ್ಖ. ದವಾಖಾನೆಗೆ ಹೋಗ್ಬೇಕಿಲ್ಲ, ಗೊತ್ತಿಲ್ಲ ಆದ್ರೆ ನಡೀತಾ ಮಾತು ಬಿಡ್ರಿ. ಗೊತ್ತಾದ ಬಳಿಕ ಯಾರು ಕೊಂಡ್ರಂಗಿಲ್ಲ, ಹೋಗ್ತಾನೆ ಹುಡುಕ್ತಾನೆ, ಎಲ್ಲೆಲ್ಲಿ ಏನು ಸುದ್ದಿ, ಯಾವ ಡಾಕ್ಟರ್ ಹೆಂಗೆ, ಎಲ್ಲಿ ಹೋಗಿ, ಹೈದ್ರಾಬಾದ್ನು, ಗುಲ್ಬರ್ಗನೋ, ಬಾಂಬೆನೋ, ಮಿರುಜನೋ, ಶಾಣೆ. ನಮಗೆ ಗೊತ್ತಾಗ್ಯದೀಗ, ಸಾವು ಸುನಿಶ್ಚಿತ, ಬದುಕುವುದು ಅನಿಶ್ಚಿತ. ಅದಕ್ಕೆ ನೀರ ಮೇಲಿನ ಗುರುಳಿ ನಿಜಬಿಲ್ಲ ಹರಿಯುವೆ. ನೀರಿನ ಗುಳ್ಳಿ ಇಡುತ್ತಿರ್ತದೆ, ಅನಿಸ್ತದೆ, ಅದ ಚಂದ ಕಾಣಿಸ್ತದೆ, ಅನಿಸ್ತದೆ. ಬರಂತ 1-2 ಹೋದ್ರೆ ತುಂಬ ಹೊಡಿತದೆ. ಹವಾ ಹಾಕೋದು ಫುಗ್ಗ ಎಷ್ಟೊತ್ತಿರ್ತದೆ, ಹವಾ ಸಾವಕಾಶ ಹೋಗ್ತದೆ, ಇದಕ್ಕೆ ತುಂಬ ಹೊಡಿತದೆ. ಹಂಗೆ ಮನುಷ್ಯನ ಜೀವನ ಇದು ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿಯೇ. ನೀರಿನ ಮೇಲಿನ ಗುಳ್ಳಿ ಇದ್ದಂಗದ, ಫುಗ್ಗಾದನ ಹವ ಇದ್ದಂಗದ. ಇದು ಹಿಂಗೆ ಇರ್ತದಂತ ಭರೋಸೆ ಇಲ್ಲ. ನಾವು ಸಾಯಂಗಿಲ್ಲ, ಹಂಗೆ ಇರ್ತೀನಂತ ಪಾಪ ಮಾಡ್ತಾರೆ. ನಾ ಇನ್ನೂ ಭಾಳ ಸೇರ್ತೀನಿ ಅಂತ ಮುಂದೆ ಭಜನೆ ಮಾಡೋಣ ಅಂತಾನೆ, ಮುಂದೆ ದಾನ ಮಾಡೋಣ ಅಂತಾನೆ, ಮುಂದೆ ಪೂಜೆ ಮಾಡೋಣ ಅಂತಾನೆ, ಮುಂದೆ ಜಪ ಮಾಡೋಣ ಅಂತಾನೆ. ಏನು ಮೂರ್ಖಿದ್ಯಪ್ಪ. ಮಲಗದವ ಹೇಳ್ತೀನಿ ಅನ್ನೋ ಭರೋಸೆ ಅದ, ಎದ್ದವ ಮಗ್ಗೋತೀನಿ ಅನ್ನೋದು ಭರೋಸೆ ಅದ. ಸಾವು ವಿಚಿತ್ರ ಅದ ರೀ. ಹ್ಯಾಂಗೆ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ ಪುಣ್ಯಾತ್ಮರಿ, ಎಲ್ಲಿ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ, ಯಾಕೆ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ. ಶಾಣ್ಯಾರು ಅವ್ರಿಗೆ ಅಂತಾರೆ,
ಯಾರು ದಿನ ತಮ್ಮ ಕಣ್ಣು ಎದುರಿಗೆ ಹೆಂಡತಿ ಮಕ್ಕಳೆಲ್ಲ ಸಾವು ನೋಡು, ಸಾವು ನೋಡು, ದಿನ ನೋಡು. ಮಕ್ಕಳು ಎದುರಿ, ಏ ಪರಮಾತ್ಮ 12 ಗಂಟೆ ಉಳಿದ್ನಲ್ಲಪ್ಪ, ನಿನ್ನ ಕೃಪಾ ಪರಮಾತ್ಮ. ಹೊತ್ತು ಮುಗಿತಾರೆ ಮತ್ತು ಮಕ್ಕಳು, ಪರಮಾತ್ಮ 12 ತಾಸು ಉಳಿದ್ನಲ್ಲಪ್ಪ. ಯಾಕೆ ಎಷ್ಟೋ ಉಣ್ತಾ ಸತ್ತಾರೆ, ನಡೀತಾ ಸತ್ತಾರೆ, ಮಾತಾಡ್ತಾ ಸತ್ತಾರೆ ಕೇಳಿದಿಲ್ಲ. ನಾವು ಹೊತ್ತು ಮುಳ್ತಾ ಉಳಿದ್ನಲ್ಲ ಪರಮಾತ್ಮ ಕ್ಷಮಾಪ, ನಿನಗೆ ನಮಸ್ಕಾರ ಅಂತ ಮಕ್ಕೋರಿಪ್ಪ. ಮಕ್ಕೋಡಿ ಎದ್ದು ಮತ್ತೆ ನೆನೆಸರಿ, ಪರಮಾತ್ಮ ಮತ್ತೆ 12 ಗಂಟೆ ಉಳಿದ್ನಲ್ಲಪ್ಪ. ಭರೋಸೆ ಏನದ, ಮಕ್ಕೊಂಡಲ್ಲೇ ಸತ್ತವ್ರು ಅದಾರ, ಉಣ್ತಾ ಸತ್ತವ್ರು ಅದಾರ, ಮಾತಾಡ್ತಾ ಸತ್ತವ್ರು ಅದಾರ, ಕೇಳ್ತೀರಲ್ಲ. ನೀವು ಚಂತನ ಮಾಡಿ ಬದುಕಿರಿ ಅಂದ್ರೆ ಪರಮಾತ್ಮನ ಕೃಪಾ ನಮಸ್ಕಾರ. ಹೇ ಪರಮಾತ್ಮ 12 ತಾಸು ಬದುಕಿದ್ಮೇಲಪ್ಪ ಪರಮಾತ್ಮ ನಿನಗೆ ನಮಸ್ಕಾರ ಜಪ ಮಾಡಿ ಮಕ್ಕಳು. ಮತ್ತೆ 7 ಏನು ಕೂಡ, ಹೇ ದೇವರ 12 ತಾಸು ಉಳಿದ್ಮೇಲಪ್ಪ. ನೀರ ಮೇಲಿನ ಗುರುಳಿ ನೀರಿಲ್ಲೋ ಹರಿವು. ಕುಂತವ್ರು ಎದ್ದು ನಿಂದಿರ್ತೇವಂತ ಭರವಸೆ ಇಲ್ಲ, ಎದ್ದವ ಕುಂತೀನಂತ ಭರವಸೆ ಇಲ್ಲ, ಮನೆಗೆ ಹೊಳ್ಳಿ ಮುಡ್ತೀನಂತ ಭರವಸೆ ಇಲ್ಲ. ನೀರ ಮೇಲಿನ ಗುರುಳಿ ಪುಗ್ಗದನ ಹವ ಯಾವ ಹಬ್ಬ ಅಂತದ ಗೊತ್ತಿಲ್ಲ. ನಮ್ಮ ಬುದ್ಧಿವಂತರು ಬಹಳ ಸಂಸಾರ ಬೇಡ ಅಂದಿಲ್ರಿ ಅವರು. ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಸಂಸಾರ ಮಾಡು, ಮರಣ ನೆನೆಸು. ಮರಣ ನೆನೆಸು ಮಾಡೋ ಎಂದು ಪಾಪ ಮಾಡಂಗಿಲ್ಲ. ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕುವನು. ಭಾಷೆ ಹೇಳ್ಯಾರ, ನಾಳೆ ಮುಂಜಾನೆ 6 ಗಂಟೆಗೆ ಭಾಷೆ ಆಗ್ತಾನೆ. ನೀನು ಏನು ಉಣ್ತಿ? ಹಾಲು ಕುಡಿತೆ, ಖೀರ್ ಉಣ್ತಿ, ಹೋಳಿಗೆ ಉಣ್ತಿ, ಏನಂತ ಏನು ಉಣ್ಬೇಕ್ರಿ ಸ್ವಾಮಿ? ಮುಂಜಾನೆ ಸಾಯಿತಲ್ಲ ಅಂತ ಮುಂಜಾನೆ ಭಾಷೆ ಆಗ್ತಾರೆ. ಹಾಲಲ್ಲ, ಮೊಸರಲ್ಲ, ಏನು ಅಲ್ಲ. ಮರಣ ಮುಂದೆ ಇಟ್ಕೊಂಡಿಲ್ಲ ಅಂತ ನಾವು ಇಷ್ಟು ಪಾಪ ಮಾಡ್ತೇವೆ. ಮರಣ ಮುಂದೆ ಇಟ್ಕೊಂಡ್ರೆ ಅಂದ್ರೆ ಪಾಪ ಯಾರೂ ಮಾಡಂಗಿಲ್ಲ. ನಿತ್ಯ ಸನ್ನಿಹಿತೋ ಮೃತ್ಯು. ನಿಮ್ಮ ಮುಂದೆ ಸದಾ ಮೃತ್ಯು ನಿಂತಾನಂತ ಹೇಳು. ಅವಾಗ ಪರಮಾತ್ಮ ನೆನಪಾಗ್ತಾನೆ. ಅವಾಗ ಇನ್ನೂ ಸಾಯಂಗಲ್ಲ ಅಂತ ಹುಡಿಗಾಡಿ ಪಾಪ ನಡೀತಾರೆ. ಕಡಿ ದೇವ್ರ ನೆನ್ಸೋದು. ಕಡಿಗೆ ಎಂದು ಗೊತ್ತದೇನು? ಎಂದದ ನಿನ್ನ ಕಡಿ ಗೊತ್ತದ ನಿನಗೆ? ಬಹಿಷ್ಠಂತೆ ನಿಶ್ವಾಸೆ ವಿಶ್ವಾಸಕ್ಕಪ್ಪ. ಹೊರಗು ಹಾದ ಗಾಳಿ ಒಳಗೆ ಬರೋದು ಭರೋಸೆ ಇಲ್ಲ. ಭರೋಸದ ಇಲ್ಲ. ಮತ್ತು ಇವು ಎಂದೋ ಮಾಡ್ತಾನಂತ ಅದು ಭರೋಸದ ನಿನಗೆ? ಅರೆ ಈಗಿಂತೆ ಮನೆಗೆ ಮುಡ್ತೇವೆ ಅನ್ನೋದು ಭರೋಸೆ ಇಲ್ಲ. ಕುಂತವ್ರು ಹೇಳ್ತೇವೆ ಅನ್ನೋದು ಭರೋಸೆ ಇಲ್ಲ. ಕುಂತೇ ಸತ್ತಾರ, ನಿಂತೇ ಸತ್ತಾರ, ಉಣ್ತಾ ಸತ್ತಾರ, ನಡೀತಾ ಸತ್ತಾರ. ಇದು ಭರೋಸೆ ಇಲ್ಲಪ್ಪ. ಈಗ ಚಾಲು ಮಾಡು, ಈಗ ಜಸ್ಟ್ ಮೂಮೆಂಟ್ ಹಿಯರ್, ಈಗ ಚಾಲು ಮಾಡು. ಶಿವ 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 ಶಿವ. ಇದು ಮನುಷ್ಯನ ಕರ್ತವ್ಯದಲ್ಲಿ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ತೊಳುವುದೇ ಮಾಡ್ಕೋದಾವು. ತುರಂತ ಮಾಡೋ ಕೆಲಸ ಏನಂದ್ರೆ ಪರಮಾತ್ಮನ ಭಕ್ತಿ. ಪರಮಾತ್ಮ ಡಾಕ್ಟರ್ ನಿಮಗೆ ಹೇಳ್ತಾರೆ ಜಡ್ಡಕ್ಕೆ, ನೋಡಪ್ಪ ಊಟಕ್ಕಿಂತ ಮೊದಲು ಒಂದು ಗುಳಿಗೆ ತಗೋ, ಊಟ ಆದ್ಮೇಲೆ ಅಂತ. ಆಮೇಲೆ 2 ಗುಳಿಗೆ ಆಮೇಲೆ ತೊಗೋತೀನಿ ಅಂದ್ರೆ ಬುದ್ಧಿಗೆ ಹೇಳ್ತೀನಿ ಅಂತಾರೆ. ಎಷ್ಟೋ ಊಟಕ್ಕಿಂತ ಮೊದಲು ತಗೋ ಒಂದು ಗುಳಿಗೆ ಅಂದ್ರೆ ಊಟ ಪಚನ ಆಗ್ತದೆ ಹೇಳ್ಯಾರು. ಹಂಗೆ ನೀವು ಊಟಕ್ಕಿಂತ ಮೊದಲು ಹೆಂಗೆ ಗುಳಿಗೆ ತೊಗೋಬೇಕು, ಹಂಗೆ ಎಲ್ಲ ಸಂಸಾರ ದಂಧ ಮಾಡೋಕ್ಕಿಂತ ಮೊದಲು ಈ ಗುಳಿಗೆ ತಗೋಬೇಕು. ಏನು? ಓಂ ನಮಃ ಶಿವ. ಇದು ಗುಳಿಗೆ ತಗೋರಿ, ಪರಮಾತ್ಮನ ಭಜನೆ ಮಾಡಿ ಭಕ್ತಿ ಮಾಡಿ. ಅದು ಗುಳಿಗೆ ತೊಗೊಂಡು ಉಂಡ್ರೆ ಏನು ಆಗಂಗಿಲ್ಲ. ಹಾಗೆ ಉಂಡೆ ಅಂದ್ರೆ ಉಂಡದು ಪಚನ ಆಗಂಗಿಲ್ಲ, ನೀವು ಉಳಿಯಂಗಿಲ್ಲ. ಅದ ಹಂಗೆ ಮೊದಲು ಗುಳಿಗೆ ತಗೋರಿ, ಹಂಗೆ ಊಟ ಮಾಡಿ. ಅದು ಯಾವುದು? ಪರಮಾತ್ಮನ ಭಕ್ತಿ, ಪರಮಾತ್ಮನ ಸ್ಮರಣ. ಅದು ಹೆಂಗೆ ಮಾಡ್ಬೇಕ್ರಿ ಸ್ಮರಣ? ಹೆಂಗೆ ಭಕ್ತಿ ಮಾಡಬೇಕು? ಇದೊಂದು ದೊಡ್ಡ ಸಮಸ್ಯೆನೇ. ನಾಳೆ ಅದ್ರ ಬಗ್ಗೆ ಮಾತಾಡೋದು.